ಶ್ರೀ ಸತ್ ಉಪಾಸಿಯೇ ನಮಃ. ಶ್ರೀ ಸತ್ ಉಪಾಸಿಯೇ ನಮಃ. ಶ್ರೀ ಸತ್ ಉಪಾಸಿಯೇ ನಮಃ. ಜಯ ಚರಾಚರ ರೂಪ ಚಿನ್ಮಯ, ಜಯ ಪರಾತ್ಪರ ಶಿವ ನಿರಾಮಯ, ಜಯ ಜಗಜ್ಜನ್ಮ ಸ್ಥಿತಿಧ್ವಂಸ ಕ್ರಿಯಾನಿಲಯ, ಜಯ ನಿರಘ ನಿರ್ಮಾಯ ನಿಷ್ಕ್ರಿಯ, ಜಯ ಕಲಾಮಯ ನಿತ್ಯ ಸುಖಮಯ, ಜಯತು ವಿಸ್ತೃತ ಭೂತ ಭೌತಿಕ ಮಯ ಮಹಾಕಾರ್ಯ, ಮಯ ಮಹಾಕಾರ್ಯ, ಮಯ ಮಹಾಕಾರ್ಯ. ಶರಣು ಶರಣು. ಪರಮ ಪೂಜ್ಯ ಸದ್ಗುರು ಶ್ರೀ ಸತ್ ಉಪಾಸಿ ಅಪ್ಪಾಜಿಯವರ ಕೃಪಾಶೀರ್ವಾದದೊಂದಿಗೆ ಸದ್ಭಕ್ತರ ಸ್ವಾಮೃತ ಸಾರಮಾಲ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಗೆ ಆಗಮಿಸಿರುವ ಭಕ್ತರಾದ ತುಮಕೂರಿನ ಶ್ರೀಮತಿ ಮಂಜುಳಾ ಶಿವಮೂರ್ತಿಯವರಿಗೆ ಸ್ವಾಗತವನ್ನು ಕೋರ್ತೇನೆ. ಶರಣು 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 ಅಮ್ಮ. ಅಮ್ಮ, ನೀವು ಅಪ್ಪಾಜಿಯವರ ಬಗ್ಗೆ ನಿಮಗೆ ಯಾವ ರೀತಿ ಪರಿಚಯ ಆಯಿತು ಅದನ್ನು ತಿಳಿಸ್ಕೊಡ್ತೀರಾ? ಅಪ್ಪಾಜಿಯವರು ತುಮಕೂರು ಚಿನ್ಮಯ ಮಿಷನ್ಗೆ ಬಂದಿದ್ದರು ಒಂದ್ಸರಿ. ಆವಾಗ ಭಾಳ ನಮಗೆ ಚಿನ್ಮಯ ಮಿಷನ್ಗೆ ನಾವು ಭಾಳ ಸಂಪರ್ಕದಲ್ಲಿದ್ವಿ. ಅಲ್ಲಿ ಚಿಕ್ಕದ್ರಿಂದನೂ ಬಾಲವಿಹಾರ್ಗೆ ಹೋಗ್ತಾಯಿದ್ವಿ. ಆಮೇಲೆ ಅಲ್ಲಿ ದೇವಿ ಕ್ಲಾಸು, ಆಮೇಲೆ ಅಲ್ಲಿ ಬ್ರಹ್ಮಾನಂದರು ಬ್ರಹ್ಮಾಜಿಯವರು ಬರ್ತಿದ್ರು. ಅವ್ರು ಕೊಡ್ತಂಥ ಗೀತಾ ಯಜ್ಞಗಳು, ಆಮೇಲೆ ಅವ್ರದ್ದೆಲ್ಲ ಮಂಕುತಿಮ್ಮನ ಕಗ್ಗ ಅವೆಲ್ಲ ತುಂಬ ಕೇಳ್ತಾಯಿದ್ವಿ. ಅದು ಒಂದು ಚಿನ್ಮಯ ಮಿಷನ್ಗೆ ಸಂಪರ್ಕದಲ್ಲಿದ್ವಿ. ಅಲ್ಲಿಗೆ ಅಪ್ಪ ಅವರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಅವರು ಹೆಂಗೆ ಅಂದರೆ ಅವರು ಒಬ್ಬರು ತತ್ವಜ್ಞಾನಿಗಳು. ಅವರು ಎಲ್ಲ ತತ್ವ ಪದಗಳನ್ನೆಲ್ಲ ಬರೆದು ಏನು ಬುಕ್ ಮಾಡಬೇಕು ಅಂತ ಅವ್ರು ಬರೀತಿಲ್ಲ, ಸುಮ್ಮನೆ ಬರೆದು ಅವರು ಬಿಡ್ತಾ ಇದ್ದಾರೆ. ಅದನ್ನು ಎಲ್ಲ ಭಕ್ತರು ತುಂಬ ಚೆನ್ನಾಗಿದೆ, ಇದನ್ನು ಬುಕ್ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದು ಘನಾನುಭವ ಸಾರ ಫಸ್ಟ್ ಚಿನ್ಮಯ ಮಿಷನ್ನಲ್ಲೇ ಬ್ರಹ್ಮಾಜಿಯವರು ಬಿಡುಗಡೆ ಮಾಡಿದ್ದು. ಆ ಬುಕ್ಕನ್ನು ಮಾಡಬೇಕು ಅಂತ ಎಲ್ಲ ಅಲ್ಲಿ ಚರ್ಚೆ ನಡೀತಾ ಇತ್ತು. ಅದಕ್ಕೆ ಅಪ್ಪ ಅವರು ಚಿನ್ಮಯ ಮಿಷನ್ನಿಗೆ ಬಂದಿದ್ದರು. ಆವಾಗ ನಮ್ಮನೇಲಿ ನಮ್ಮ ಅಕ್ಕ ಅವ್ರಿಗೆ ಗಂಡು ಹುಡುಕ್ತಾಯಿದ್ರು. ಆಮೇಲೆ ಅಪ್ಪ ಅವರು ಅವರು ಅಂತ ಗೊತ್ತಾದಮೇಲೆ ಯಾರಾದರೂ ಗಂಡಿದಾರ ಅಂಥೇಳಿ ವಿಚಾರಿಸಿದ್ರು. ಅವರ ಅಕ್ಕನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ಹಂಗಾಗಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿಕೊಂಡು ಅಪ್ಪ ಅವರು ನಮ್ಮ ತುಮಕೂರಿಂದ ನಾವು 10 ಕಿಲೋಮೀಟ್ರು 9 ಕಿಲೋಮೀಟ್ರು ನಾವು ತೋಟದ ಮನೇಲಿದ್ದೀವಿ. ಅಪ್ಪ ಅವರು ಅಲ್ಲಿ ತೋಟಕ್ಕೆ ಬಂದರು. ತೋಟಕ್ಕೆ ಬಂದುಬಿಟ್ಟು ಸೋಫಾ ಮೇಲೆ ಹಿಂಗೆ ಕೂತ್ಕೊಂಡಿದ್ರು. ಅಪ್ಪ ಅವ್ರ ಕಾಲು ಹಿಂಗೆ ಇಟ್ಕೊಂಡಿದ್ರು. ಅಕ್ಕ ಒಂದು ಕಾಲು, ನಾನೊಂದು ಕಾಲು ಅಪ್ಪ ಅವ್ರ ಕಾಲನ್ನ ಒತ್ತಾಯಿದ್ವಿ. ಆಮೇಲೆ ನನ್ನನ್ನು ದೃಷ್ಟಿಸಿ ನೋಡಿಬಿಟ್ಟು ನಮ್ಮ ಅಮ್ಮನ ಕೇಳಿದ್ರು, ನೋಡಮ್ಮ ಅವ್ರಿಗೆ ತಮ್ಮನೂ ಇದ್ದಾನೆ, ಅಣ್ಣ ತಮ್ಮನಿಗೆ ಇವರಿಬ್ಬರು ಅಕ್ಕ ತಂಗಿನ ಕೊಡ್ತೀಯನಮ್ಮ ಅಂತ ಕೇಳಿದ್ರು. ನಮ್ಮಮ್ಮನೂ ಆಯಿತು ಅಂತ ಒಪ್ಪಿಗೆ ಕೊಟ್ಬಿಟ್ರು. ಯಾಕಂದರೆ ಒಂದು ಗುರುವಿನ ಮನೆ ಸೇರ್ತಿದ್ದಾರೆ ಅನ್ನೋದು ಅಮ್ಮಂಗೆ ಒಂದು ಖುಷಿ. ಅಂದರೆ ನಾವು ಹೆಂಗೆ ಅಂದರೆ ಅಮ್ಮ ನಮಗೆಲ್ಲ ಒಂದು ಜೀವನದಲ್ಲಿ ಏನು ಮುಖ್ಯವಾದಂದರೆ ಆ ಭಗವಂತನ ತಿಳಿಬೇಕು ಅನ್ನೋದು ನಮಗೆ ಮೊದಲಿಂದನೂ ಅಮ್ಮ ಹೇಳ್ಕೊಡ್ತಾಯಿದ್ರು. ಆ ಗುರು ಅಂದರೆ ಎಷ್ಟು ಮುಖ್ಯ ಅನ್ನೋದನ್ನು ಅವರು ತುಂಬ ತಿಳಿಸ್ಕೊಟ್ಟಿದ್ರು. ಅಂದರೆ ಅವರು ಅಪ್ಪ ಅವರು ಸಿಗೋಕ್ಕಿಂತ ಮುಂಚೆ ಅಮ್ಮ ಹಿಮಾಲಯಕ್ಕೆ ಹರಿದ್ವಾರ್ ಋಷಿಕೇಶ್ಗೆ ಹೋಗಿದ್ರು. ಅಲ್ಲಿ ವೈಷ್ಣವಿ ದೇವಿಗೆ ಕಾಯಿ ಕಟ್ಟು ಬಂದಿದ್ರಂತೆ. ನನ್ನಿಬ್ಬರು ಹೆಣ್ಮಕ್ಳು ಗುರು ಮನೆ ಸೇರಬೇಕು ಅಂತ ಅವರು ಕಾಯಿ ಕಟ್ಟು ಬಂದಿದ್ರಂತೆ. ಹಂಗೇ ಅಪ್ಪಾಜಿ ಅವ್ನು ಕೇಳಿದ ತಕ್ಷಣ ಆಯ್ತಪ್ಪಾಜಿ ಅಂತ ಅಂದರು. ಆಮೇಲೆ ನನ್ನ ಮುಖ ನೋಡಿದ್ರು, ಆಯ್ತಪ್ಪಾಜಿ, ಏನು ಹೆಸರೇನು, ಜಾತಕ ಹೊಂದುತ್ತಾ, ಅವ್ರು ಹೇಗಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಏನೂ ಕೇಳಲಿಲ್ಲ. ಜಸ್ಟ್ ನಾವು ಗುರು ಮನೆಗೆ ಸೇರ್ತಾ ಇದ್ದೀವಲ್ಲ, ಒಂದು ಆತ್ಮಜ್ಞಾನ ಸಿಗುತ್ತಲ್ಲ ನಮಗೆ, ನಾವು ಜನ್ಮ ಸಾರ್ಥಕ ಮಾಡ್ಕೋಬೋದಲ್ಲ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆಯ್ತಪ್ಪಾಜಿ ಅಂತ ಒಪ್ಪಿಗೆ ಕೊಟ್ವಿ. ತಿರ್ಗಿ ಆಮೇಲೆ ದೊಡ್ಡೇರಿಗೆ ಕರೆಸ್ಕೊಂಡ್ರು, ನಮ್ಮ ಮನೆಯವ್ರನ್ನೂ ಕರೆಸ್ಕೊಂಡ್ರು, ನಮ್ಮನ್ನು ಕರೆಸ್ಕೊಂಡ್ರು ಹುಡುಗಿ ನೋಡಲಿ ಅಂತ. ಆಮೇಲೆ ಅಲ್ಲಿ ಹಳೆ ಕನ್ನೇಶನ ದೇವಸ್ಥಾನ, ನಮ್ಮದು ಮದುವೆ ಆಗಿದ್ದು 1999, ಎಲ್ಲ 9 ಸಂಖ್ಯೆ. ಅಲ್ಲಿ ಅಪ್ಪನ ರೂಮಲ್ಲಿ ಕರೆಸ್ಕೊಂಡ್ರು. ನಮ್ಮ ಮನೆಯವ್ರನ್ನ ಒಂದು ಕಡೆ ನನ್ನ ಒಂದು ಕಡೆ ಕೂಡಿಸ್ಕೊಂಡು ಕೇಳಿದ್ರು, ಒಬ್ರಿಗೊಬ್ರಿಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದ್ರು, ಒಪ್ಪಿಗೆ ಇದೆಯೇನೋ ಅಂತ.
ಅವರು ಅಪ್ಪನ ಮುಖ ನೋಡೋದು, ನಗೋದು, ಒಪ್ಪಿಗೆನೇ ಕೊಡ್ತಾ ಇಲ್ಲ. ತಿರ್ಗಾ ಅಪ್ಪಾಜಿನೂ ಅವ್ರ ಮುಖ ನೋಡೋದು, ನಗೋದು. ಈ ಥರನೇ ಮಾಡ್ತಿದ್ರು. ನೋಡು ಅವ್ನು ಎಷ್ಟೋ ತನಕ ಮಾಡ್ತಾನೆ ಒಪ್ಪಿಗೆ ಕೊಡೋಕ್ಕೆ, ನೀನು ಒಪ್ಕೊಬೇಡ ಕಣಮ್ಮ ಬೇಗ ಅಂತೇಳಿ ಅಪ್ಪಾಜಿ ತಮಾಷೆ ಮಾಡ್ತಿದ್ರು. ಆಮೇಲೆ ಆಯ್ತು ಅಂತ ಅವರು ಒಪ್ಕೊಂಡ್ರು. ಏನಾದರೂ ಮಾತಾಡ್ಕತೆ ಇದ್ದರೆ ನೀವು ಮಾತಾಡ್ಕೊಳ್ರಿ ಅಂತ ಕಳಿಸಿದ್ರು. ಆವಾಗ ನಾನು ನಮ್ಮ ಮನೆಯವ್ರನ್ನ ಒಂದೇ ಮಾತು ಕೇಳಿದ್ದು, ನಮ್ಮ ತಂದೆಯವರು ನಮ್ಮ ಅಮ್ಮನ್ನ ನಮ್ಮನ್ನೆಲ್ಲ ಏನಾದರೂ ಒಂದು ಆಶ್ರಮಕ್ಕಾಗಲಿ ಒಂದು ಸತ್ಸಂಗಕ್ಕೆ ಹೋಗೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನಮ್ಮ ತಂದೆ ತುಂಬ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ನಾವು ಎಲ್ಲ ಕದ್ದು ಮುಚ್ಚಿ ರಾಮಕೃಷ್ಣ ಆಶ್ರಮಕ್ಕೆ ಯಾರಾದರೂ ಗುರುಗಳು ಸತ್ಸಂಗ ಇದೆ ಅಂದರೆ ಅಲ್ಲಿಗೆ ಹೋಗೋದು, ಚಿನ್ಮಯ ಮಿಷನ್ ಸತ್ಸಂಗ ಅಲ್ಲಿ ಹೋಗೋದು, ಈ ಥರದ್ದೇ ಎಲ್ಲ ನಮ್ಮ ತಂದೆಗೆ ಕಾಣ್ದಂಗೆ ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಮನೆಯವ್ರನ್ನ ನಾನು ಒಂದೇ ಮಾತು ಕೇಳಿದ್ದು, ನೀವು ಹಿಂಗೆಲ್ಲ ಆಶ್ರಮಕ್ಕೆ ಸತ್ಸಂಗಕ್ಕೆಲ್ಲ ನೀವು ಬೇಡ ಅಂತ ಅಪೋಸ್ ಮಾಡಬಾರ್ದು, ಹಂಗೇನಿದ್ರೆ ಅಪ್ಪಾಜಿ ಈಗಲೇ ಹೇಳ್ಬಿಡಿ ಅಂತ ಅದೊಂದು ಮಾತು ಕೇಳಿದೆ. ಇಲ್ಲ ನಮ್ಮದು ಅಂಗಡಿ ಬಿಸ್ನೆಸ್ಸು, ನಾನೇನು ಆ ಥರ ಏನು ಇದು ಮಾಡಲ್ಲ, ಅಡ್ಡಿ ಮಾಡಲ್ಲ ಅಂತ ಹೇಳಿದ್ರು. ಸರಿ ಆಯಿತು. ಮದುವೆ ನಮ್ಮ ತಂದೆಯವರು ಎಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಸಾಮಾನ್ಯ ಛತ್ರದಲ್ಲೇ ಮಾಡೋದಲ್ವ, ತುಮಕೂರಲ್ಲಿ ಮಾಡಿಕೊಡ್ತೀವಿ ಅಂತ ಕೇಳಿದ್ರು. ನಮ್ಮ ಅತ್ತೆಯವರು ಇಲ್ಲ, ಅವರು ಸಂಕಲ್ಪ ಮಾಡ್ಕೊಂಡಿದ್ರಂತೆ, ಇಬ್ಬರು ಮಕ್ಕಳದು ಕನ್ನೇಶನ ಗುಡಿನಲ್ಲೇ ಮಾಡಬೇಕು ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ರಂತೆ. ಹಂಗಾಗಿ ಇಲ್ಲಿ ಕನ್ನೇಶನ ಗುಡಿಲೇ ಮಾಡಬೇಕು ಅಂತ ನಮ್ಮ ಅತ್ತೆಯವ್ರು ಕೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಕನ್ನೇಶನ ದೇವಸ್ಥಾನದಲ್ಲೇ ನಮ್ಮ ಅತ್ತೆ ನಡೆಸಿದ್ರು. ಮದುವೆ ಟೈಮಲ್ಲಿ ಕನ್ನೇಶನ ಗುಡಿಲೆಲ್ಲ ಮುಹೂರ್ತ ಮಾಡಿದ್ರು. ಇನ್ನು ಹೊರಗಡೆ ಪೆಂಡಾಲೆಲ್ಲ ಹಾಕ್ಬಿಟ್ಟು ಊಟಕ್ಕೆಲ್ಲ ಅಲ್ಲಿ ಬಡಿಸೋದು ಅಂತ ಮಾತಾಡಿದ್ರು. ಆಮೇಲೆ ನಮ್ಮ ಅಮ್ಮ ಅಪ್ಪಾಜಿನ ಕೇಳಿದ್ರು, ಅಪ್ಪಾಜಿ ಮಳೆ ಬಂದರೆ ಏನು ಮಾಡೋದು ಅಪ್ಪಾಜಿ ಅಂತ. ಬಿಡಮ್ಮ ಒಂದು ದಿವಸ ನಿಲ್ಸಿರ ಆಯಿತು ಅಂತ ಅಂದರು. ಅಂದರೆ ಎಷ್ಟು ಅವರು ಭೂತಗಳು ಅವ್ರ ಅಧೀನ. ಅಂದರೆ ಅಪ್ಪಾಜಿ ಯಾವ ಸ್ಥಿತಿಲಿದ್ದಾರೆ, ಅವ್ರು ಯಾರು, ಆ ಮಾತನ್ನು ಎಲ್ಲರ ಕೈಲೂ ಹೇಳೋಕ್ಕೆ ಸಾಧ್ಯನಾ? ಆ ಪರಮಾತ್ಮ ಆಗಿರೋನ್ ಅಷ್ಟೇ, ಆ ಜಗದೀಶ್ವರನಾಗಿರೋನ್ ಮಾತ್ರ ಹೇಳಕ್ಕೆ ಅದು ಸಾಧ್ಯ. ಅಂಥ ಸದ್ಗುರುಗಳು ನಮಗೆ ಸಿಕ್ಕಿದ್ರು. ಭಾಳ ಖುಷಿ ಆಯಿತು. ಮದುವೆ ಎಲ್ಲ ದೊಡ್ಡೇರಿಲೇ ಆಯಿತು. ಆಮೇಲೆ ಮದುವೆ ಆದಮೇಲೆ ಮಗುಗೆ ಫಸ್ಟ್ನೇ ಮಗು ಗಂಡು ಮಗು ಆಯ್ತು ನನಗೆ. ಆವಾಗ ಮಗುಗೆ ಹೆಸರಿಡೋಣ ಅಂತ ಅಪ್ಪಾಜಿನ ಕೇಳೋಕ್ಕೆ ಅಂತ ಹೋದ್ವಿ. ಅಪ್ಪಾಜಿ ಹೆಸರು ಇಡಬೇಕಾಗಿತ್ತು ಮಗುಗೆ ಅಂತ ಕೇಳಿದೆ ನಾನು. ಅಪ್ಪಾಜಿ ಕರೆಕ್ಟಾಗಿ ಏನೂ ಒಂದು ನಿಖರವಾಗಿ ಹೇಳಲಿಲ್ಲ. 3 ಹೆಸರನ್ನು ಹೇಳಿಬಿಟ್ಟು ಎದ್ದು ಹೊರಟೋಗ್ಬಿಟ್ರು. ಚಿದ್ಗನ, ಚಿದ್ರೂಪ, ಚಿನ್ಮಯ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇಂಥದ್ದು ಇಡು ಅಂತ ಹೇಳಲಿಲ್ಲ. 3 ಹೆಸರು ಹೇಳ್ಬಿಟ್ಟು ಎದ್ದು ಹೊರಟೋಗ್ಬಿಟ್ರು. ಆಮೇಲೆ ಫಸ್ಟ್ ಚಿದ್ಗನ ಅಂತಲೇ ಹೇಳಿದ್ರಲ್ಲ ಅಂತ ಹೇಳಿ ನಾನು ಮಗನಿಗೆ ಚಿದ್ಗನ ಅಂತಲೇ ಹೆಸರಿಟ್ರೆ. ಬಟ್ ಅವ್ರು 3 ಹೆಸರು ಹೇಳಿದ್ದು ನನಗೆ ಅದು 3 ಜನ ಮಕ್ಕಳು ಆಯ್ತದು. ಅಂದ್ರೆ ಅಪ್ಪಾಜಿ ನಿಮ್ಗೆ ಮೊದ್ಲೇನೆ ಸುಳು ಕೊಟ್ಬಿಟ್ಟಿದ್ದಾರೆ, 3 ಮಕ್ಳಾಗತ್ತಮ್ಮ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಅಪ್ಪ ನಿಮ್ಗೆ 3 ಹೆಸರು ಹೇಳೋ ಮುಖಾಂತರ ಹೇಳ್ಬಿಟ್ಟು ಎದ್ದೋದ್ರು. ಮತ್ತೆ ಇವಾಗ ಅಮ್ಮ, ನೀವು ಈಗ ಗುರು ಕುಟುಂಬಕ್ಕೆ ಒಂದು ಸೊಸೆಯಾಗಿ ಬಂದಿದ್ದೀರಾ. ಆದರೆ ನೀವು ಇವರೇ ನನ್ನ ಗುರು ಅಂತ ಹೇಗೆ ಕಂಡುಕೊಂಡ್ರಿ ಅಮ್ಮ? ಅಂದರೆ ನಾವು ಗುರುಗಳಿಗೆ ಭಾಳ ಒಂದು ಹುಡುಕಾಟ ತುಂಬ ನಡೀತಾ ಇತ್ತು. ಈಗ ಒಂದು ಯಾವುದಾದ್ರೂ ಒಂದು ಬುಕ್ ತೊಗೊಳ್ರಿ, ಈಗ ರಮಣ ಮಹರ್ಷಿ ಬುಕ್ ತೊಗೊಳ್ಳಿ, ಯಾವುದ್ರಲ್ಲಿ ನಾನು ಯಾರು ಅನ್ನೋದು ತಿಳಿಬೇಕು. ಆಮೇಲೆ ಆ ತಿಳಿಯೋಕ್ಕೆ ಗುರು ಬೇಕೇ ಬೇಕು. ಅದು ಎಂಥ ಗುರು ಬೇಕು, ಎಂಥ ಅಂದರೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಒಂದು ಹಾವು ಸಣ್ಣ ಎಷ್ಟು ಥರ ಹಾವುಗಳಿರ್ತವೆ. ಈಗ ಸಣ್ಣ ಪುಟ್ಟ ಹಾವು ಒಂದು ಕಪ್ಪೆನ ನುಂಗಿದ್ರೆ ಅದು ಹೇಗೆ, ಅದು ಆಚೆನೂ ಬಿಡಲ್ಲ, ಅದು ನುಂಗಕ್ಕೂ ಆಗ್ತಾ ಇರಲ್ಲ. ಆ ಥರ ಒಂದು ಗುರು ಅದೋನು ಹೇಗಿರಬೇಕು, ಶಿಷ್ಯನಾದವ್ರು ಹೆಂಗಿರಬೇಕು. ಅದೇ ಘಟಸರ್ಪ ನುಂಗಿದ್ರೆ ಅದು ಒಂದೇ ಸರಿ ಅದು ನುಂಗ್ಬಿಡುತ್ತೆ. ಅಂದರೆ ಆ ಗುರು ಅದೊಂದು ಆ ಥರ ಘಟಸರ್ಪದಂಥ ಗುರು ಸಿಕ್ಕಿದ್ರೆ ಮಾತ್ರ ಆ ಶಿಷ್ಯ ಉದ್ಧಾರ ಆಗೋದು. ಅಂಥ ಸದ್ಗುರು ಬೇಕು ಅನ್ನೋದು ಒಂದು ಎಲ್ಲ ಗುರು ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ ನಾವು. ಅಪ್ಪ ಅವ್ರು ಸಿಕ್ಕಿದ್ದು ನಿಜವಾಗ್ಲೂ ಇವರು ನಮ್ಮನ್ನು ಆತ್ಮೋದ್ಧಾರ ಮಾಡೋ ಗುರು ಅನ್ನೋದು ಒಂದು ಭಾಳ ಖುಷಿ ಆಯಿತು. ಅಂದರೆ ನಾವು ಸಂಬಂಧಿಕರಾಗಿ ಅದು ಅವನು ಭಕ್ತಪ್ರಿಯ, ಬಾಹ್ಯ ಪ್ರಿಯನಲ್ಲ, ಅವನು ಭಕ್ತಪ್ರಿಯ.
ಅಂದರೆ ನಾವೇನು ಅಪ್ಪನ ಒಂದು ಆತ್ಮಜ್ಞಾನನಷ್ಟೇ ಅವರಿಂದ ನಾವು ಕೇಳಬೇಕೇ ಹೊರ್ತು ಸಂಬಂಧ ಅದು ಪ್ರಾಪಂಚಿಕದ್ದು ಕೇಳಬಾರ್ದಪ್ಪನ ಹತ್ರ. ನಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋದು ಅಂಥ ಸದ್ಗುರು ಬಂದಾಗ ನಾವು ಏನು ಕೇಳ್ಕೋಬೇಕೋ ಅದನ್ನು ಕೇಳ್ಕೋಬೇಕೇ ಹೊರ್ತು ಈ ಪ್ರಾಪಂಚಿಕದ್ದು ಇದನ್ನೆಲ್ಲ ಕೇಳ್ಕೊಂಡು ಮತ್ತೆ ಮತ್ತೆ ಹುಟ್ಟೋದು ಸಾಯೋದು ಇದನ್ನೇ ಏನಕ್ಕೆ. ಇಂಥ ಸದ್ಗುರು ಬಂದಾಗ ಎಷ್ಟು ಅಪ್ಪರು ಹೇಳ್ತಾರೆ, ತಿಳ್ಕೊಳ್ರಿ ಏನು ತಿಳ್ಕೊಬೇಕು ನಿಜವಾದ ತಿಳ್ಕೊಳ್ರಿ ಅಂತ ಹೇಳ್ತಿರ್ತಾರೆ. ಆ ನಿಜವಾದ ನಮ್ಮಲ್ಲಿರೋ ಆ ಪರಮಾತ್ಮನ ಅದು ತಿಳ್ಕೊಳ್ಳೋಕ್ಕೆ ಎಷ್ಟು ಘನಾನುಭವ ಸಾರದಲ್ಲಿರೋದು ಎಷ್ಟಿದೆ. ಒಂದು ಗೀತಾಸಾರ ತಗೊಳ್ರಿ, ಭಗವದ್ಗೀತೆ ತಗೊಳ್ರಿ, ಉಪನಿಷತ್ ಎಲ್ಲ ಘನಾನುಭವ ಸಾರದಲ್ಲೇ ಇದೆ. ನಿಜವಾಗ್ಲೂ ಆ ತತ್ವಗಳನ್ನು ಆಡ್ತಾ ಇದ್ರೆ ಎಷ್ಟು ನಮಗೆ ಜ್ಞಾನ ವೃದ್ಧಿ ಆಗುತ್ತೆ. ನಮಗೆ ಸಿಕ್ಕಿರೋದಿಂಥ ಸದ್ಗುರು ನಿಜವಾಗ್ಲೂ ಈ ಜನ್ಮನೇ ಸಾರ್ಥಕ. ನೀವು ಈಗ ಘನಾನುಭವ ಸಾರ ಬುಕ್ಕಿನ ಬಗ್ಗೆ ಹೇಳ್ತಾ ಇದ್ರಿ, ಪುಸ್ತಕದ ಬಗ್ಗೆ. ಅಮ್ಮ, ನಿಮಗೆ ಭಜನೆ ಮಾಡೋದು ತುಂಬ ಇಷ್ಟ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ತುಂಬ ಭಜನೆ ಭಾಳ ಚೆನ್ನಾಗಿ ಹಾಡ್ತೀರಾ ಅಂತ. ನಿಮಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಭಜನೆ ಅದು ಹೇಳ್ಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ, ನೆಮ್ಮದಿ ಆ ಭಜನೆ ಯಾವುದು ಅಂತ ಏನಾರ ತಿಳಿಸ್ಕೊಡ್ತೀರಾ? ಈಗ ಎಲ್ಲ ತತ್ವಗಳು ಭಾಳ ಇಷ್ಟ ಆಗುತ್ತೆ. ದಯಾಮಯ, ಅವನು ದಯಾಮಯ, ಕರುಣಾಮಯ. ಅದು ಹೆಂಗಿದೆ ಅಂದರೆ, ಈಗ ನಾವು ಒಂದು ಅಡುಗೆಯಲ್ಲಿ ಏನಂದ್ರೆ ಉಪ್ಪು ಜಾಸ್ತಿ ಆದರೆ ಏನಂತೀವಿ, ಉಪ್ಪುಮಯ ಆಗ್ಬಿಟ್ಟಿದೆಯಪ್ಪ, ಖಾರಮಯ. ಹಂಗೆ ಅವನು ಆ ದಯೆಯಲ್ಲಿ ಮಯ, ಕರುಣೆಯಲ್ಲಿ ಮಯ, ಪ್ರೇಮನಲ್ಲಿ ಮಯ. ಅವನು ಅಷ್ಟು ತುಂಬಿರ ಅಂತ ಹೃದಯ ಅವನು ಗುರು. ದಯಾಮಯನ ಹೇಳ್ತೀನಿ. ಒಂದೆರಡು ಸಾಲ ಹೇಳ್ತೀರಾ? ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನನವನಂತೆ, ಸಂಸಾರದ ಭಯ ಅವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಭಾಳ ಚೆನ್ನಾಗಿ ಹೇಳಿದ್ರಿ ಅಮ್ಮ. ನಿಮ್ಮ ಧ್ವನಿನೂ ತುಂಬ ಚೆನ್ನಾಗಿದೆ. ಎಲ್ಲ ಪಾಡಿಸ್ದಂಗೆ ಹಾಡ್ತೀವಿ ಅಷ್ಟೇ ಅಮ್ಮ. ಅಮ್ಮ, ನಾನು ನಿಮ್ಮನ್ನು ನೀವೊಂದು ಸಾರಿ ಪಾರಾಯಣ ಮಾಡಿದಾಗ ಗುರುನೇ ಬಂದು ಅಂದರೆ ಯಾವುದೋ ಒಂದು ರೂಪದಲ್ಲಿ ಬಂದು ಪ್ರಸಾದ ಸ್ವೀಕರಿಸಿದ್ರು ಅಂತ ಹೇಳಿ, ಅದ್ರ ಬಗ್ಗೆ ನಮ್ಮಲ್ಲಿ ಒಂದು ಸ್ವಲ್ಪ ಹಂಚ್ಕೊಳ್ಳಿ ಅಮ್ಮ. ಒಂದ್ಸರಿ ಎಲ್ಲ ನಾನಾ ರೂಪದಲ್ಲಿ, ನಾನಾ ವೇಷದಲ್ಲಿ ಅವನು ಗುರು ಬರ್ತಾನೆ ಅನ್ನೋದು ಅಂದರೆ ಅದು ನೋಡೋ ಕಣ್ಣು ನಮಗಿರಬೇಕು, ಆ ಭಾವ. ಈಗ ಅಪ್ಪಾಜಿನೇ ಎಷ್ಟು ಸರಿ ಸತ್ಸಂಗದಲ್ಲಿ ಏನು ಭಗವಂತ ಅಂದರೆ ಏನು ತ್ರಿಶೂಲ ಗದೆ ಎಲ್ಲ ಇಟ್ಕೊಂಬಂದ್ಬಿಡ್ತಾನ, ಯಾವ ರೂಪದಲ್ಲಿ ನಿಮಗೆ ಅದು ಅವ್ನು ಗುರುತಿಸೋ ಶಕ್ತಿ ಇರಬೇಕು ಅಂತ ಅಪ್ಪಾಜಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅವಾಗ ನಾವು ಅವನನ್ನು ನೋಡೋಕ್ಕೆ ಶುರು ಮಾಡಿದ್ದು. ಏನಿದು ಹಿಂಗೆ ಇಷ್ಟು ಆಶ್ಚರ್ಯವಾಗಿ ಹಿಂಗೆ ಯಾರು ಬಂದಿದ್ದು ಅನ್ನೋದು ಅವಾಗ ನಮಗೆ ಒಂಥರ ಅರಿವು ಅವಾಗ ಬರುತ್ತೆ. ಒಂದ್ಸರಿ ನನ್ನ ಫ್ರೆಂಡು ಸಾಯಿಬಾಬಾ ಚರಿತ್ರೆ ಪಾರಾಯಣ ಮಾಡಿದ್ರಂತೆ. ಆ ಕುಂಕುಮಕ್ಕೆ ಕರೆದ್ಬಿಟ್ಟು ಸಾಯಿ ಚರಿತ್ರೆ ಬುಕ್ ಕೊಟ್ಟಿದ್ರು. ಆ ಸಾಯಿಬಾಬನ ಚರಿತ್ರೆಯಲ್ಲಿ ಮೇಲೆ ದತ್ತಾತ್ರೇಯ ಇತ್ತು, ಕೆಳಗಡೆ ಬಾಬಾ ಇತ್ತು. ಇದು ದತ್ತಾತ್ರೇಯನ ರೂಪನೇ ಸಾಯಿಬಾಬಾನು, ಇದನ್ನು ಪಾರಾಯಣ ಮಾಡಬೇಕು ಅಂತ ಅನ್ನಿಸ್ತು. ಸರಿ ಓದೋಣ ಅಂತ ಹೇಳಿಬಿಟ್ಟು ಅದನ್ನು ಸಪ್ತಾಹ ಇದನ್ನು ಮಾಡಿದೆ. ಅದರಲ್ಲಿ ನೇಮ ಏನಿತ್ತು ಅಂದರೆ, ಏನು ಒಂದು ಫಲಾರ ಮಾಡ್ತಿರೋ ಅದನ್ನು 3 ಭಾಗ ಮಾಡಿಬಿಟ್ಟು ಒಂದು ವ್ರತ ಮಾಡಿರೋರು ಸ್ವೀಕರಿಸ್ಬೇಕು, ಇನ್ನೊಂದು ಮನೇಲಿರೋರಿಗೆ ಕೊಡಬೇಕು, ಇನ್ನೊಂದು ಹೊರಗಡೆ ಬಂದಿರೋರಿಗೆ ಕೊಡಬೇಕು ಅನ್ನೋದು ಅದು ನೇಮ ಇತ್ತು. ಅವತ್ತು ಒಂದು ಪಂಚಫಲಾರ, ಕಡಲೆ ಬೀಜ, ಕಡಲೆ ಬೆಲ್ಲ, ಎಳ್ಳು ಎಲ್ಲ ಹಾಕಿ ಅದು ಪಂಚಫಲಾರ ಮಾಡಿದ್ದೆ. ಅದನ್ನು ಎಲ್ಲ ಪಾರಾಯಣ ಮುಗಿಸ್ಕೊಂಡು 3 ಭಾಗ ಮಾಡ್ತಾಯಿದ್ದೆ. ಭಾಗ ಮಾಡಿದಾಗ ಅಲ್ಲಿ ಬಾಕ್ಲಲ್ಲಿ ಬಂದು ಒಬ್ಬರು ಒಂದು ಚಿಕ್ಕ ತಂಬೂರಿ ಥರ ಹಿಂಗೆ ನುಡಿಸಿದ್ರು. ಏನು ಮಾತಿಲ್ಲ ಏನಿಲ್ಲ, ಈ ಥರ ನುಡಿಸಿದ್ರು. ನಾನು ಏನು ಇದು ಸೌಂಡು ಅಂತ ಹೇಳಿಬಿಟ್ಟು ಆಚೆ ಬಂದು ನೋಡಿದೆ. ಬಿಳಿ ಮಾಸೋಗಿರೋದು ಬಟ್ಟೆ, ತುಂಡು ಪಂಚೆ, ಜುಬ್ಬ, ಜೋಳಿಗೆ, ಒಂದು ತಂಬೂರಿಯಲ್ಲಿ ಸೌಂಡ್ ಮಾಡ್ತಾಯಿದ್ರೆ, ಏನೂ ಮಾತಾಡ್ತಾ ಇಲ್ಲ.
ನನಗೆ ಹೆಂಗೆ ಆಗ್ಬಿಡ್ತಂದ್ರೆ ಒಂಥರ ಅವರು ನೋಡಿ ಯಾವತ್ತೂ ನಾನು ನೋಡಿಲ್ಲ ಅವ್ರನ್ನ, ಮತ್ತು ನೋಡಲೂ ಇಲ್ಲ ಅವ್ರನ್ನ. ಅಂದರೆ ನಮ್ಮ ಕಾಂಪೌಂಡಲ್ಲಿ ನಾವು ತೋಟದ ಮನೇಲಿ ಇರೋದು, ಹಂಗಾಗಿ ಅದು ಯಾರನ್ನೂ ಒಳಗಡೆ ಎಂಟ್ರಿ ಬಿಡ್ತಿಲ್ಲ. ನಮ್ಮ ತಂದೆ ರಿವಲ್ವರ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂಟಿ ಮನೆ ಅಂತೇಳಿ. ಅದು ಬೋರ್ಡು ಬರ್ದಾಕ್ಬಿಟ್ಟಿದ್ದಾರೆ, ಅಪರಿಚಿತರಿಗೆ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಬೇರೆ ಹಂಗೆ ಸಾಮಾನ್ಯ ಯಾರು ಒಳಗೆ ಬರೋದಿಲ್ಲ. ಅವ್ರು ಬಂದು ಹಿಂಗೆ ನಿಂತ್ಕೊಂಡಿದ್ರೆ ನಾನು ನೋಡಿದೆ, ನಮ್ಮ ತಂದೆ ಬಂದ್ಬಿಟ್ರು ಅಷ್ಟೊತ್ತಿಗೆ. ನಮ್ಮ ತಂದೆ ಬಂದ್ಬಿಟ್ಟು ಯಾರಪ್ಪ ನೀನು ಯಾರು ಅಂತ ಗದ್ರುಬಿಟ್ರು. ಅವರು ಹೊರ್ಟೋಗ್ಬಿಟ್ರು. ನನಗೆ ಹೋಗಿ ಒಳಗಡೆ ಪ್ರಸಾದ ತೊಗೊಂಬರೋಕ್ಕೆ ಅಂತ ಒಳಗೆ ಹೋಗಿದ್ದೀನಿ, ಅವ್ರು ಹೊರ್ಟೋಗ್ಬಿಟ್ರು. ನಮ್ಮ ತಂದೆ ಬೈತಾವ್ರೆ, ಯಾರ್ಯಾರೋ ಬರ್ತಾರೆ ಹಂಗೆ ಹಿಂಗೆ ಅಂತ. ನಾನು ಹೋಗಿ ಮತ್ತು ಕೊಡೋಕ್ಕೆ ನಮ್ಮ ತಂದೆ ಬಾಗ್ಲಲ್ಲಿ ನಿಂತಿದ್ದಾರೆ. ಎಷ್ಟು ನೋವಾಗ್ಬಿಡ್ತು ಅಂದರೆ ಅಷ್ಟು ನೋವಾಗ್ಬಿಡ್ತು. ಏನಪ್ಪ ಮಾಡೋದು, ನನ್ನ ಮಗನ ಕರೆದ್ಬಿಟ್ಟು ದತ್ತ ಅಂತ ಹೇಳಿ 3 ಮಾವಿನ ಹಣ್ಣಿತ್ತು, ಹೋಗ್ಬಿಟ್ಟು ಕೊಡೋಗು ಅಂತ. ಅವರು ಅಷ್ಟು ದೂರ ಹೋಗ್ಬಿಟ್ಟಿದಾರಂತೆ. ಅಮ್ಮ ತುಂಬ ದೂರ ಹೋಗ್ಬಿಟ್ಟಿದ್ರಮ್ಮ, ಅಷ್ಟು ಬೇಗ ಅಷ್ಟು ದೂರ ಹೊಟ್ಟೋಗ್ಬಿಟ್ಟಿದ್ರು. ಅವನು ಹೊಡೋಗಿ ಕೊಟ್ಟು ಬಂದಿದ್ದಾನೆ. ನನಗೆ ಹೆಂಗಾಯ್ತು ಅಂದರೆ, ನಿಜವಾಗ್ಲೂ ದತ್ತ ನಾವು ಹೆಂಗೆ ಭಾವಿಸ್ತೀವೋ ಆ ಬಾಬಾನೇ ಬಂದು ದರ್ಶನ ಕೊಟ್ಟರು ಅನ್ನೋದು ನಿಜವಾಗ್ಲೂ ನಂಗೆ ಮೈ ಕೂದಲೆಲ್ಲ ಆ ಕ್ಷಣ ನೆನೆಸ್ಕೊಂಡ್ರೆ ಮೈ ಕೂದಲೆಲ್ಲ ಜುಮ್ ಅನ್ನುತ್ತೆ. ಅವತ್ತೇ ಸಂಕಲ್ಪ ಮಾಡಿದೆ, ಅಪ್ಪ ನೀನು ನಮ್ಮನೆಗೆ ಬಂದಿದ್ಯಾ, ನಾನು ನಿನ್ನ ಕ್ಷೇತ್ರಕ್ಕೆ ಬರಬೇಕು ಅಂತ ನಾನು ಆವಾಗಲೇ ಸಂಕಲ್ಪ ಮಾಡ್ಕೊಂಬಿಟ್ಟೆ. ಇನ್ನೊಂದು ಸ್ವಲ್ಪ ದಿನಕ್ಕೇ ನಮ್ಮ ಮನೆಯಲ್ಲಿ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ರು, ಫ್ಯಾಮಿಲಿ, ಅಣ್ಣ ಅಕ್ಕ ಫ್ಯಾಮಿಲಿ ಎಲ್ಲರದು ಬಂದಿದ್ರು. ಆವಾಗ ಹಿಂಗೆ ಮಾತಾಡಿಕೊಂಡು ಇಲ್ಲ ಹಿಂಗೆ ಶಿರ್ಡಿಗೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅದು ನಾವು ಸಂಕಲ್ಪ ಮಾಡಿದ್ದು ಹೆಂಗೆ ನೆರವೇರಿಸ್ತಾನೆ. ಎಲ್ಲರೂ ಮನೇಲಿರೋರು ಎಲ್ಲ ಒಂದು ಬಸ್ ಜನ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ತಂದೆ ಒಬ್ಬರೇ ಮನೇಲಿಟ್ಟು ಎಲ್ಲರೂ ಸಾಯಿಬಾಬನ ದರ್ಶನ ಮಾಡ್ಕೊಂಡ್ವಿ. ಹಂಗೆ ನಾವು ಹೆಂಗೆ ನಾವು ಭಾವಿಸ್ತೀವೋ ಹಂಗಂಗೆ ಗುರು ನಿಜವಾಗ್ಲೂ ಬರ್ತಾನೆ ಆ ರೂಪದಲ್ಲಿ. ಅಂದರೆ ನೀವು ಆ ಒಂದು ಪಾರಾಯಣ ಮಾಡಿದ್ಮೇಲೆ ನಾನು ನಿನ್ನ ಬಾಬಾನೇ ಬಂದು ನಿಮ್ಮ ಹತ್ರ ಪ್ರಸಾದ ಸ್ವೀಕರಿಸಿದ್ಮೇಲೆ ನಾನು ನಿಮ್ಮ ಸನ್ನಿಧಿಗೆ ಬರ್ಬೇಕು ಬಾಬಾ ಅಂತ ಅನ್ಕೊಂಡಿದ ತಕ್ಷಣನೇ ಅದು ಸ್ವಲ್ಪ ಭಗವಂತ ನೆರವೇರಿಸಿ. ನಮ್ಮ ತಂದೆ ಕಳ್ಸ್ಕೊಟ್ಟು ಇದೇನು ನಾನು ಹಿಂಗೆ ಕಳಿಸ್ಕೊಟ್ನಲ್ಲ. ಅವ್ರು ಹೆಂಗೆ ಅಂದರೆ ತುಂಬ ಸ್ಟ್ರಿಕ್ಟು, ಟೈಮಿಗೆಲ್ಲ ಊಟ ತಿಂಡಿ ಬೇಕು. ಆಮೇಲೆ ಒಟ್ಟಿಗೆ ಎಲ್ಲರನ್ನೂ ಹಂಗೆ ಕಳ್ಸೋದು ಇಲ್ಲ. ಅಯ್ಯೋ ಎಲ್ಲರನ್ನೂ ಒಟ್ಟಿಗೆ ಕಳ್ಸಿದ್ದೀನಿ, ಏನನ್ನ ಆದರೆ ನಾನು ಒಬ್ಬನೇ ಆಗ್ಬಿಡ್ತೀನಲ್ಲ ಅಂದರೆ ಅವರೇ ಬಾಬನ್ನ ಇದು ಮಾಡಿದ್ದು. ಅವರೇ ಪಾಪ ಉಳ್ಕೊಳಂಗಾಗಿ ಎಲ್ಲರೂ ಹೋಗಂಗಾಗಿ ಅವ್ರಿಗೂ ಒಂಥರ ಒಂದು ಪಶ್ಚಾತ್ತಾಪ ಆದಂಗೆ ಆಯಿತು. ನೀವು ತುಂಬ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಿರ್ತೀರ. ನೀವು ಅಂಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಅಪ್ಪ ಯಾವ ರೀತಿ ನಿಮಗೆ ಸ್ಪಂದಿಸ್ತಿದ್ರು ಅಂತ ನಮ್ಗೆ ತಿಳಿಸ್ಕೊಡಿ ಅಮ್ಮ. ಭಾಳ ತುಂಬ ಅನುಭವಗಳಾಗಿದೆ. ಅದು ಕ್ಷೇತ್ರಗಳಿಗೆ ಹೋದಾಗ್ಲಂತೂ ತುಂಬಾ ಅನುಭವಗಳಾಗಿದೆ. ಒಂದ್ಸರಿ ತಿರುವಣ್ಣಾಮಲೈಗೆ ನನ್ನ ಫ್ರೆಂಡು ಹೊರಟಿದ್ರಂತೆ, ಇನ್ನೂ ಒಂದು ಸೀಟ್ ಖಾಲಿ ಇದೆ ಬರ್ತೀಯಾ ಅಂತ ಹೇಳಿದರು. ನನಗೂ ರಮಣ ಮಹರ್ಷಿದೆಲ್ಲ ಬುಕ್ಸ್ ಎಲ್ಲ ಓದ್ತಾ ಇದ್ವಿ. ಅವರು ಮಾಡಿದ್ದ ತಪಸ್ಸು ಭೂಮಿ ಅದು. ನಾವು ಅಲ್ಲಿಗೆ ಹೋದರೆ ನಮಗೂ ಒಂದು ಅವರ ಶಕ್ತಿ, ಒಂದು ಆಶೀರ್ವಾದ ಇರುತ್ತಲ್ವ, ಹೋಗಬೇಕು, ಈ ಅವಕಾಶ ಸಿಕ್ಕಿದೆಯಲ್ಲ ಅಂಥೇಳಿ ನಾನು ಹೊರಟೆ. ಅಲ್ಲಿ ಆವಾಗಿನ್ನ ಲಾಕ್ಡೌನ್ ಆವಾಗ ರಿಲೀಸ್ ಆಗ್ತಾ ಇತ್ತು. ಒಂದು ಕಡೆ ಲಾಕ್ಡೌನ್ ಇರ್ತಿತ್ತು, ದೇವಸ್ಥಾನಗಳೆಲ್ಲ ಓಪನ್ ಇರ್ತಿರ್ಲಿಲ್ಲ. ಆ ಥರ ನಾವು ಹೋಗ್ಬಿಟ್ವಿ. ಆಮೇಲೆ ಹೋಗ್ತಾ ರೂಮ್ ಮಾಡ್ಕೋಬೇಕಾದ್ರೆ ಫೋನಲ್ಲಿ ಇಲ್ಲ ಲಾಕ್ಡೌನು ಇಲ್ಲ, ದರ್ಶನ ಇಲ್ಲ ಅಂತ ಅಂದರು. ತಿರ್ಗಿ ಇನ್ನೇನು ಬಂದುಬಿಟ್ಟಿದ್ದೀವಿ, ಇನ್ನು ವಾಪಸ್ ಹೋಗೋದು ಹೆಂಗೆ ನೋಡೋಣ ಆಗಿದ್ದಾಗಲಿ ಅಂತ ಹೇಳಿ ಬಂದು ರೂಮೆಲ್ಲ ಮಾಡಿಬಿಟ್ಟು ನೋಡೋಣ ಅಂತೇಳಿ ಒಂದು ಗಣಪತಿ ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ವಿ. ಅಲ್ಲಿ ಯಾರೋ ಇಬ್ಬರು ಗಂಡ ಹೆಂಡ್ತಿ ಬಂದ್ಬಿಟ್ಟು ಏನಕ್ಕೆ ಇಲ್ಲಿ ನಿಂತಿದ್ದೀರಾ ಅಂತ ಹಂಗೆ ಮಾತಾಡ್ಸಿದ್ರು. ಹಿಂಗೆ ಲಾಕ್ಡೌನ್ ಅಂತೆ, ದೇವಸ್ಥಾನ ಓಪನ್ ಇಲ್ವಂತೆ, ಅದು 12 ಕಿಲೋಮೀಟ್ರು ಅದು ಬೆಟ್ಟನ ಸುತ್ತ ಹಾಕಬೇಕು, ಗಿರಿ ಪ್ರದಕ್ಷಿಣೆ ಹಾಕಬೇಕು. ಅದಕ್ಕೆ ಪ್ರದಕ್ಷಿಣೆಗೆ ಅಂತ ನಿಂತಿದ್ವಿ, ಬೇಜಾರಾಗಿ ನಿಂತಿದ್ವಿ. ಅವ್ರು ಹೇಳಿದ್ರು ಇಲ್ಲ, ಇದು ನಾವು ಲೋಕಲ್ನವ್ರು ಹೇಳ್ತಾ ಇದ್ದೀವಿ, ಇದೇ ಬನ್ನಿ ಅಂತ ಹೇಳಿ ಅವರು ಕರ್ಕೊಂಡು ಹೋದ್ರು. ಆಮೇಲೆ ಮಾತಾಡ್ತಾ ಗೊತ್ತಾಯ್ತು ಅವ್ರ ಅಪ್ಪಾಜಿ ಭಕ್ತರು ಅಂತ. ಅಂದರೆ ನೀವು ಹೆಂಗೆ ಸಾಧನೆ, ಹೆಂಗೆ ನೀವು ಯಾವ ಆಶ್ರಮಕ್ಕೆ ಹೋಗ್ತೀರಾ ಅಂತ ಹಿಂಗೆ ಮಾತಾಡ್ತಾ ನಾವು ಹಿಂಗೆ ಚಳ್ಳಕೆರೆ ದತ್ತಾಶ್ರಮಕ್ಕೆ ಹೋಗ್ತೀವಿ, ನಮ್ಮ ಗುರುಗಳು ಶ್ರೀ ಸತ್ಯಪಾಸಿ ಅವರು. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಎಷ್ಟೊಂದು ಸರಿ ಹಿಂದೆ ಬಂದಿದ್ದೆ, ದೊಡ್ಡೇರಿಗೆಲ್ಲ ಬಂದಿದ್ದೀನಿ. ಅಂದರೆ ನಮಗೆ ಆ ಕ್ಷೇತ್ರದಲ್ಲಿ ಅಪ್ಪಾಜಿ ಭಕ್ತರೇ ಬಂದು ಇಲ್ಲ ಬನ್ನಿ ಅಂತ ಕರ್ಕೊಂಡೋಗಿ ನಮಗೆ ದರ್ಶನ ಮಾಡಿಸಿದ್ದು. ನಿಜವಾಗ್ಲೂ ಎಲ್ಲೆಲ್ಲೂ ಇದ್ದಾರೆ ಅವರು. ಅಂದರೆ ಅಪ್ಪನೇ ನೀವು ನಿಮಗೆ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಅವ್ರ ಭಕ್ತರ ರೂಪದಲ್ಲೇ ಬಂದು ನಿಮ್ಗೆ ಭಗವಂತನ ದರ್ಶನ ಮಾಡಿ. ಹೌದೌದು,
ನಿಜವಾಗ್ಲೂ ಅದು ಕ್ಷಣ ಕ್ಷಣನೂ ಅವನು ಕಾಯ್ತಾ ಇರ್ತಾನೆ. ನಾವು ಅರಿವು ಮಾಡ್ಕೋಬೇಕಷ್ಟೇ. ನೀವು ಇನ್ನ ತುಂಬಾ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೀರಾ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಹೇಳಿ ಅಮ್ಮ. ಗಾಣಗಾಪುರದ ಬಗ್ಗೆ. ಗಾಣಗಾಪುರಕ್ಕೆ ಹೋದಾಗ ಏನಾಯಿತು, ನನ್ನ ಫ್ರೆಂಡು ನಾನು ಎಲ್ಲ ಹೋಗಿದ್ವಿ. ಅವತ್ತು ಪುಣ್ಯ ಸ್ನಾನ ಇತ್ತಲ್ಲಿ. ಸ್ನಾನ ಎಲ್ಲ ಮಾಡಿಕೊಂಡು ಬಾಗಿನ ಬಿಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ನದಿ ದಡದಿಂದ ಹತ್ತು ಬರ್ತಾಯಿದ್ವಿ. ಆವಾಗ ಒಬ್ಬರು ಹೆಂಗಸು ಬಂದುಬಿಟ್ಟು ನನ್ನನ್ನು ಇದು ಪುರಿಗಳನ್ನ ಮೀನಿಗೆ ಹಾಕ್ತೀಯಮ್ಮ ಅಂತ ಕೇಳಿದ್ರು. ಆಯಿತು ಅಮ್ಮ ಕೊಡಿ ಅಂತ ಹೇಳಿಬಿಟ್ಟು ಪುರಿಗಳಿಗೆ ಎಲ್ಲ ಮೀನುಗಳಿಗೆ ಪುರಿ ಹಾಕ್ಬಿಟ್ಟು ಹತ್ತು ಬಂದೆ. ನನ್ನನ್ನು ನೋಡಿಬಿಟ್ಟು ತುಂಬ ಮುಖ ಒಂಥರ ಕಳೆಯಾದು ಹಿಂಗೆ ಮುಖ ಅವ್ರದ್ದು. ನನ್ನ ನೋಡಿಬಿಟ್ಟು ಮೋಕ್ಷ ಪ್ರಾಪ್ತಿರಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಾನು ಏನೋ ಅವ್ರದ್ದು ಏನೇನೋ ಸಂಕಲ್ಪ ಇರುತ್ತೆ, ಮೀನಿಗೆ ಹಾಕಿದ್ದಕ್ಕೆ ಅದಕ್ಕೇನೋ ಮೋಕ್ಷ ಆ ಥರ ನನ್ನ ಹತ್ರ ನೆಗ್ಲೆಕ್ಟಾಗಿ ಅಂತ ಬಂದುಬಿಟ್ಟೆ. ತಿರ್ಗಿ ಆಮೇಲೆ ಅಲ್ಲಿ ದರ್ಶನಕ್ಕೆ ಅಂತ ಕ್ಯೂನಲ್ಲಿ ನಿಂತ್ಕೊಂಡಾಗ ಅಲ್ಲಿ ಒಂದು ದೊಡ್ಡದು ಒಂದು ಪೇಂಟಿಂಗ್ ಬರೆದಿದ್ದಾರೆ. ಅದರಲ್ಲಿ ಏನು ಬರೆದಿದೆ ಅಂದರೆ, ನಾನು ಪ್ರತಿ ಮಧ್ಯಾಹ್ನ ನಾನು ಭಿಕ್ಷೆಗೆ ಮಧುಕರಿಗೆ ಬರ್ತೀನಿ. ಅಲ್ಲಿ ಗಾಣಗಾಪುರದಲ್ಲಿ ಪ್ರತಿ ಮಧ್ಯಾಹ್ನ ಭಿಕ್ಷೆ ಹಾಕೋರು ಇರ್ತಾರೆ, ತಗೊಳ್ಳೋ ಭಕ್ತರು ಎಲ್ಲರೂ ಭಿಕ್ಷೆನೂ ತಗೋತಾರೆ. ಸಂಕಲ್ಪ ಮಾಡ್ಕೊಂಡಿರೋರು ಭಿಕ್ಷೆ ಕೊಡ್ತೀನಿ ಅಂತರೂ ಭಕ್ತರು ಎಲ್ರಿಗೂ ಭಿಕ್ಷೆ ಕೊಡ್ತಾರೆ. ಆ ಥರ ಅವ್ರದ್ದು. ಆಮೇಲೆ ನಾನು ಪ್ರತಿ ಮಧ್ಯಾಹ್ನ ಭಿಕ್ಷೆಗೆ ಬರ್ತೀನಿ, ಆಮೇಲೆ ನದಿ ತೀರದಲ್ಲಿ ನಾನು ದರ್ಶನ ಕೊಡ್ತೀನಿ ಅಂತ ಇತ್ತು. ನನಗೆ ಅವರು ನದಿ ತೀರದಲ್ಲಿ ಅವ್ರು ನನಗೆ ಆಶೀರ್ವಾದ ಅದನ್ನು ನನಗೆ ನೆನಪಾಗೋಯ್ತು. ಅಪ್ಪ ಭಗವಂತ ನೀನೇ ದರ್ಶನ ಕೊಟ್ಟಿದ್ದೀಯಪ್ಪ ಅನ್ನೋದು ತುಂಬ, ಅದು ಓದಿದ್ಮೇಲೆ ನನಗೆ ಅದು ಖುಷಿ ಆಯಿತು. ಮತ್ತು ಈ ಸರಿ ಗಾಣಗಾಪುರಕ್ಕೆ ಹೋದಾಗ ನಾನು ಅದು ಪಿಕ್ಚರ್ ಇದೆಯಾ ಅಂತ ನೋಡಿದೆ. ಈ ಸರಿ ಅದು ಪಿಕ್ಚರ್ ಇರಲಿಲ್ಲ. ಅಂದರೆ ಅದು ಹೆಂಗೆ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಡೋಕ್ಕೋಸ್ಕರ ನಾನು ಬಂದು ನಿನಗೆ ಆಶೀರ್ವಾದ ಮಾಡಿದ್ದೀನಿ ಆ ಸ್ವರೂಪದಲ್ಲಿ ಅಂತ ಅಂದ್ಬಿಟ್ಟು ಅವತ್ತಿಗೆ ನಿಮ್ಗೆ ಅದನ್ನ ಅರಿವು ಮಾಡ್ಕೊಳಕ್ಕೋಸ್ಕರ, ಅಂದ್ರೆ ನೀವು ಆ ಕ್ಷಣಕ್ಕೆ ಅನುಭವಿಸಿಲ್ಲ ಅಂದ್ರೆ ಭಗವಂತನ ದರ್ಶನ ಅಂತ, ಆದ್ರೆ ನೀವು ಪ್ರದಕ್ಷಿಣೆಗೆ ಅಂದ್ರೆ ದರ್ಶನ ಸಾಲಿನಲ್ಲಿ ನಿಂತಾಗ ಅದು ಆ ಒಂದು ಪಿಕ್ಚರ್ ಮುಖಾಂತರ, ಆ ಚಿತ್ರದ ಮುಖಾಂತರ ನಿಮ್ಗೆ ಭಗವಂತ ಹೌದು ನಮಗೆ ಆ ಕ್ಷಣದಲ್ಲೂ ಗೊತ್ತಾಗಲ್ಲ ನೋಡ್ರಿ, ಮತ್ತೆ ಅವ್ರಿಗೂ ಕೊಡ್ತಾನೆ ಅರಿವು ಕೊಟ್ಟು ಅವಾಗ ಹೌದಾ ಅಲ್ವಾ ನೋಡು ಅವ್ರು ಬಂದು ನನಗೆ ಈ ತರ ಆಶೀರ್ವಾದ ಮಾಡಿದ್ರಲ್ಲ ಅನ್ನೋದು ತುಂಬಾ ಆನಂದ ಆಯ್ತಮ್ಮ. ಅವನು ಹೆಂಗೆ ಬರ್ತಾನೆ ಅನ್ನೋದು ನಿಜವಾಗ್ಲೂ ಹೇಳೋಕ್ಕಲ್ಲ. ಒಂದ್ಸರಿ ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಗಿತ್ತು ಮಣಿಪಾಲಲ್ಲಿ. ಆವಾಗ ಒಂದು 2 to 3 ಡೇಸಲ್ಲಿ ಆಪ್ರೇಷನ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು. ಹಂಗಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ವಿ. ಮನೆಯವ್ರಿಗೆ ಹೇಳಿದ್ದೆ ಏನು ಊಟ ತಿಂಡಿ ತಲೆಗೆ, ಯಾಕಂದರೆ ತುಮಕೂರಿಂದ ಬೆಂಗಳೂರಿಗೆ ಬರೋದು ಕಷ್ಟ, ಏನು ಬೇಡ ಅಂತ ಇದು ಮಾಡಿದ್ದೆ. ಆವಾಗ ಏನೋ ಒಂಥರ ಮನೆ ಊಟ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ನನಗೆ. ತಿರ್ಗಾ ಆಮೇಲೆ ಅದು ಅಲ್ಲಿ ಕೊಡೋ ಊಟ ಎಲ್ಲ ಒಂಥರ ಸಪ್ಪೆ ಆ ಥರ ಎಲ್ಲ ಇರುತ್ತಲ್ಲ, ಮನೆ ಊಟ ತಿನ್ನಬೇಕು ಆ ಥರ ಅನ್ನಿಸ್ಬಿಡ್ತು. ಆವಾಗ ಅಲ್ಲಿ ಪಕ್ಕದ ಬೆಡ್ಡವರು ಪರಿಚಯ ಆಗಿ ಚಳ್ಳಕೆರೆಯವರು ಪರಿಚಯ ಆಗಿ ಬದನೆಕಾಯಿ ಗೊಜ್ಜು ಅದೆಲ್ಲ ಕೊಟ್ಟರು. ಅಂದರೆ ಅಪ್ಪ ನಮ್ಮ ಮನಸ್ಸಲ್ಲಿ ಒಂದು ಚಿಕ್ಕ ಪುಟ್ಟ ಆಸೆ ಇರೋದನ್ನ ಹೆಂಗೆ ಅವರು ಎಷ್ಟು ಬೇಗ ಅವ್ರ ಅನುಗ್ರಹ ಆಗ್ಬಿಡುತ್ತೆ ಅಂದ್ರೆ ಎಲ್ಲಾ ಗೊತ್ತಾಗುತ್ತೆ ಪ್ರತಿ ಕ್ಷಣನೂ. ಯಾಕಂದ್ರೆ ಅವನು ತಾನಾಗಿರೋಂಥ ಪರಮಾತ್ಮ, ಅವನು ಎಲ್ಲೆಲ್ಲೂ ಇದ್ದಾನೆ. ಅದನ್ನ ನೋಡೋ ಕಣ್ಣು ನಮಗೆ ಬೇಕು, ಆ ಅರಿವು ಬೇಕು ನಮಗೆ ಅಷ್ಟೇ. ನೀವು ಹೇಳ್ತಾ ಇರೋದು ಇವಾಗ ಅದು ಚಳ್ಳಕೆರೆಯವರೇ ಆಗಿರೋದ್ರಿಂದ ಆ ಪ್ರಸಾದ ನಿಮಗೆ ಮನೆ ಊಟ ಬೇಕು ಅಂದಿದ್ದಕ್ಕೆ, ಈಗ ಚಳ್ಳಕೆರೆಯಲ್ಲೇ ಆಶ್ರಮ ಇದೆ ಅಂತ ನೀವು ಹೇಳ್ತಾ ಇರೋದ್ರಿಂದ ಆಶ್ರಮದ ಪ್ರಸಾದನೇ ನಿಮ್ಗೆ ಭಗವಂತ ಕರುಣಿಸ್ಬಿಟ್ಟ ಅನ್ಸುತ್ತೆ. ಹೌದೌದು, ನಂಗೆ ಚಳ್ಳಕೆರೆ ಅಂದಿದ ತಕ್ಷಣ ಇದು ಅಪ್ಪಂದೇ ಮನಸ್ಸಲ್ಲಿ ಅಂತ ಅನ್ನಿಸ್ತು. ಅಂದ್ರೆ ಇವಾಗ ಗುರುಗೆ ನಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಹೌದು. ನೀವು ಶಿವರಾತ್ರಿ ಸಮಯದಲ್ಲಿ ಒಂದ್ಸರಿ ಕುಟುಂಬಸ್ಥರೆಲ್ಲ ದರ್ಶನಕ್ಕೆ, ಶಿವರಾತ್ರಿಗೆ ಅಪ್ಪನ ದರ್ಶನಕ್ಕೆ ಹೋಗ್ಬೇಕು ಅಂತ ಇದ್ರಿ, ಅಂತ ಒಂದ್ ಸಂದರ್ಭದಲ್ಲಿ ನಡೆದಂತ ಘಟನೆ ಬಗ್ಗೆ ವಿವರಿಸ್ತೀರಾ? ನಮ್ಮ ಮನೆಯಲ್ಲೆಲ್ಲರೂ ಶಿವರಾತ್ರಿಗೆ ಹೋಗೋಣ ಅಂಥೇಳಿ ಯಾರ್ಯಾರು ಹೋಗೋದು ಅಂತೆಲ್ಲ ಮಾತಾಡ್ತಾ ಇದ್ವಿ. ನಮ್ಮ ಮನೇಲಿ ಒಂದಿಬ್ಬರು ಹೋಗಪ್ಪ ಅಲ್ಲಿ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಹೆಂಗೆ ನಿದ್ದೆ ಮಾಡೋಕ್ಕಾಗಲ್ಲ ಹಂಗೆ ಅಂತ ಒಂದಿಬ್ಬರು ಹಂಗೆ ಅಂದ್ಕೊಂಡು ಹೋದರು. ಸರಿ, ನಮ್ಮ ತೆಂಗಿನ ತೋಟ ಇದೆ, ಹಂಗೆ ಅಂದ್ಕೊಂಡು ತೆಂಗಿನ ತೋಟಕ್ಕೆ ಹೋದರು. ಅಲ್ಲಿ ತೆಂಗಿನ ತೋಟಕ್ಕೆ ಒಂದು ಜೇನುಗೂಡು ಹೆಜ್ಜೇನು ಕಟ್ಟಿತ್ತು.
ಅದಕ್ಕೆ ಒಂದು ಹದ್ದು ಬಂದ್ಬಿಟ್ಟು ಸುತ್ತಾಕ್ಬಿಟ್ಟು ಇವ್ರು ನೋಡ್ತಾನೆ ಇದ್ದಾರೆ. ಆ ಹದ್ದು ಸುತ್ತಾಕ್ತಾ ಇರೋದು ನೋಡ್ತಾ ಇದ್ದಾರೆ. ಸುತ್ತಾಕಿ ಆ ಜೇನು ನೊಣಕ್ಕೆ, ಆ ಜೇನು ಗೂಡಿಗೆ ರೆಕ್ಕೆಯಲ್ಲಿ ಬಡ್ದ್ಬಿಟ್ಟು ಹೊರಟೋಗ್ಬಿಟ್ಟಿದೆ. ಆಮೇಲೆ ಇವರಿಗೆ ಆ ಜೇನುಗಳೆಲ್ಲ, ಇವರಿಬ್ಬರೇ ಅಲ್ವಾ ಇದ್ದಿದ್ದು, ಜೇನುಗಳು ನೊಣಗಳೆಲ್ಲ ಇವರು ಇಬ್ಬರನ್ನು ಓಡಿಸ್ಕೊಂಡು ಬಂದ್ಬಿಟ್ಟಿದೆ. ಸರಿ ಜೋರಾಗಿ ಓಡಿ ಬಂದು ಮನೆ ಒಳಗೆ ಕಿಟಕಿ ಹಾಕ್ರಿ, ಬಾಕ್ಲು ಹಾಕ್ರಿ ಅಂತೆಲ್ಲ ಹೇಳ್ತಿದ್ದಾರೆ. ಅಷ್ಟೊತ್ತಿಗೆಲ್ಲ ತುಂಬ ಜೇನುನೊಣಗಳೆಲ್ಲ ಕಚ್ಬಿಟ್ಟಿತ್ತು. ಅಂದರೆ ಏನೊಂದು ಸೊಳ್ಳೆ ಕಚ್ಚುತ್ತೆ ಅಂತ ಅಂದ್ಕೊಂಡು ಹೋಗಿದ್ದವ್ರಿಗೆ ಅದು ಹೆಂಗೆ ಆಗೋಯ್ತು ಅಂತ ನಮಗೆ ಅನ್ನಿಸ್ತು. ಅಪ್ಪವ್ರನ್ನ ನಿಜವಾಗ್ಲೂ, ಆ ಕ್ಷೇತ್ರನಾಗಲಿ ಅಪ್ಪವ್ರನ್ನಾಗಲಿ ನಿಜವಾಗ್ಲೂ ಅಷ್ಟು ಸುಲಭನಾಗಿ ಯಾರೋ ಏನು ಅನ್ನಲೂಬಾರ್ದು. ಅಷ್ಟು ಅಂದರೆ ಅದು ಸಾಕ್ಷಾತ್ ಭಗವಂತ ನೆಲೆಸಿರೋ ಕ್ಷೇತ್ರ. ಹೌದು. ಸೊ ಹಂಗಾಗಿ ಅದು ಅದು ಅಂದರೆ ಆ ಕ್ಷಣಕ್ಕೆ ಅವ್ರ ಮನ್ಸಿಗೆ ಆ ಥರ ಬರೋದಕ್ಕೆ ಅಂದರೆ ಅವನ್ನ ಒಂದು ಮಹಿಮೆ ತೋರಿಸ್ಕೊಡೋಕ್ಕೋಸ್ಕರನೂ ಆ ಕ್ಷಣಕ್ಕೆ ಅವ್ರ ಮನ್ಸಲ್ಲಿ ಆ ಥರ ಭಾವನೆ ಬಂದಿರ್ಬೋದೇನೋ. ಅದು ಭಗವಂತ ನಡೆಸ್ಕೊಟ್ಟ ನಿಮ್ಗಳ್ನೆಲ್ಲ ಕರೆಸ್ಕೊಳಕ್ಕೆ, ಅಂದರೆ ನಿಮ್ಗಳಿಗೆಲ್ಲ ಆ ಕ್ಷೇತ್ರ ಮಹಿಮೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಪ್ಪ ಈ ರೀತಿ. ಹೌದು. ಒಂದ್ಸರಿ ಅಪ್ಪ ಅವ್ರು ಅವಾಗ ಪರ್ಮಿಷನ್ ಕೊಟ್ಟರೆ ಏನಾದರೂ ಒಂದು ಪ್ರಸಂಗ, ಒಂದು ಪ್ರೋಗ್ರಾಮಲ್ಲಿ ಅಪ್ಪಾಜಿಗೆ ಹೇಳ್ಬಿಟ್ಟು ಹೋಗೋದು ಪದ್ಧತಿ. ಆಮೇಲೆ ಸಾಯಂ ದೇವಣ್ಣ ಹೇಳ್ತಿದ್ರು, ಎಲ್ಲ ಮುಗೀತು ಈಗ ಹೊರಡ್ಬೋದು, ಇಲ್ಲಾಂದರೆ ಯಾರೂ ಹೋಗ್ಬಾರ್ದು ಈ ರಥೋತ್ಸವ ಮುಗಿಯೋವರೆಗೂ, ಆ ಥರ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು. ಒಂದ್ಸರಿ ನಾವು ರಥೋತ್ಸವ ಮುಗಿಸ್ಕೊಂಡು ಹೋಗೋಣ ಅಂದರೆ ನಮ್ಮ ಮನೇಲಿ ಕೇಳಲಿಲ್ಲ. ಇಲ್ಲ ಹೋಗೋಣ ಅಂಥೇಳಿ ಇದು ಮಾಡಿಬಿಟ್ರು. ಇಲ್ಲ ಅಪ್ಪಾಜಿ ಪರ್ಮಿಷನ್ ಕೊಟ್ಟಿಲ್ಲ, ಇನ್ನು ರಥೋತ್ಸವ ಮುಗಿಸ್ಕೊಂಡು ಹೋಗೋಣ ಅಂತ ಕೇಳಲಿಲ್ಲ. ಹಂಗೆ ಹೊರಟ್ವಿ. ಹಿರಿಯೂರ ಹತ್ರ ಹೋಗೋ ಅಷ್ಟೊತ್ತಿಗೆ ಅಷ್ಟು ನಿದ್ದೆ, ಡ್ರೈವಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಫುಲ್ಲು ನಿದ್ದೆ, ಅಪ್ಪ ಆಗ್ತಾನೆ ಇಲ್ಲ ಡ್ರೈವಿಂಗ್ ಮಾಡೋಕ್ಕೆ ಅಂಥೇಳಿ ಕಾರ್ ಸೈಡ್ಗೆ ಹಾಕಿ ಮಲ್ಕೊಂಬಿಟ್ರು. ಆಮೇಲೆ ಅದು ಟಿ ವಿನಲ್ಲಿ ಬರ್ತಾಯಿತ್ತು ರಥೋತ್ಸವ ಮುಗೀತು ಅಂತ. ಅಷ್ಟೊತ್ತಿಗೆ ಅದು ನಿದ್ದೆ ಆಗಿತ್ತು. ಆಮೇಲೆ ನಿಜವಾಗ್ಲೂ ಅಪ್ಪನ ವಾಕ್ಯ ಮೀರೋದು, ನಿಜವಾಗ್ಲೂ ಅವೆಲ್ಲ ಒಂಥರ ಭಾಳ ಸೂಕ್ಷ್ಮ. ಅದು ಸೂಕ್ಷ್ಮಕ್ಕೂ ಸೂಕ್ಷ್ಮ. ಅಮ್ಮ, ಇವಾಗ ಮನುಷ್ಯ ಅಂದಮೇಲೆ ಸಹಜ ಒಂದು ಆಸೆ ಆಕಾಂಕ್ಷೆ ಎಲ್ಲ ಇರುತ್ತೆ ನಮಗೆ. ಅಂಥ ಒಂದು ಇದರಲ್ಲಿ ನಿಮ್ಗೆ ಯಾವತ್ತಾದರೂ ಏನಾದರೂ ಗುರುಗಳಿಂದ ನನಗೆ ಇಂಥದ್ದು ಬೇಕು, ಗುರುಗಳಿಂದ ತುಂಬ ಜನ ಆಸೆ ಆ ಥರ ನಿಮ್ಗೆ ಅದನ್ನು ಆಸೆ ಆಗಿ ಅದನ್ನ ಅಪ್ಪ ನೆರವೇರಿಸ್ಕೊಟ್ಟಿದ್ದಂಥ ಸಂದರ್ಭ ಯಾವುದಾದ್ರೂ ಇದೆಯಾ? ಅಪ್ಪ ಅವಾಗ ಹಿಮಾಲಯಕ್ಕೆ ಹೋಗಿ ಬಂದಿದ್ದರು. ಹಿಮಾಲಯಕ್ಕೆ ಹೋಗಿ ಬಂದಿದ್ದಾರೆ ಅಂದರೆ ರುದ್ರಾಕ್ಷಿ ಇದೆಲ್ಲ ಕೊಡ್ತಾರೆ ಅಂಥೇಳಿ ಆ ಟೈಮಲ್ಲಿ ದೊಡ್ಡೇರಿಗೆ ಹೋಗಿದ್ವಿ. ಆಮೇಲೆ ಅದಕ್ಕೇನು ಕೇಳಲಿಲ್ಲ, ಅಪ್ಪಾಜಿ ಹತ್ರ ಹೋಗಿ ಬರ್ತೀವಿ ಅಪ್ಪಾಜಿ ಅಂತ ಹೇಳಿದೆ. ಆವಾಗ ಬಡ್ಲಿಡಿಯಮ್ಮ ಅಂತ ಅಂದರು. ಆವಾಗ ಒಂದು ಬಾಣ್ಲಿಂಗ, ಒಂದು ಮುಡಿ, ಒಂದು ಹಿಡಿ ಎಷ್ಟಿದೆ ಅದು ಒಂದು ಬಾಣ್ಲಿಂಗನ ಅಪ್ಪಾಜಿ ಕೊಟ್ಟರು. ಅಪ್ಪಾಜಿ ರುದ್ರಾಕ್ಷಿ ಅಂತ ಕೇಳಿದೆ. ಹೋಗಮ್ಮ ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ನಾವು ಆಮೇಲೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಊರಿಗೆ ಹೋದ್ವಿ. ಅತ್ತಿಗೆ ಊರಿಗೆ ಹೋಗಿ ಕಾರ್ ಇಳಿತಿದ್ದಂಗೆ ಒಂದೆಮ್ಮ ಫುಲ್ಲು ರುದ್ರಾಕ್ಷಿ ಎಲ್ಲ ಕೈಯಲ್ಲಿ ಹಿಡ್ಕೊಂಡು, ರುದ್ರಾಕ್ಷಿ ಬೇಕೇನಮ್ಮ ರುದ್ರಾಕ್ಷಿ, ಎಂತೆಂಥ ರುದ್ರಾಕ್ಷಿ ನೋಡಮ್ಮ, ಈ ರುದ್ರಾಕ್ಷಿಲಿ ಹೀಗಿದೆ ಹಿಂಗಿದೆ, ಇದು ತಗೊಳಮ್ಮ ಅಂದರೆ ಅಪ್ಪಾಜಿ ನಾನು ಕಳಿಸ್ತೀನಿ ಅಂತ ಅಂದಿದ್ದು ಹೆಂಗೆ ಅದು ನೆರವೇರಿಸ್ತಾರೆ ಅವ್ರ ವಾಕ್ಯಗಳನ್ನು, ಅದೊಂದು ಅನುಭವ ಆಯಿತು. ಆಮೇಲೆ ನನಗೆ ಅಪ್ಪಾಜಿ ಒಂದು ಬಾಣ್ಲಿಂಗ ಕೊಟ್ಟಿದ್ದಾರೆ. ನನಗೆ ಮನೆ ಪಾಯ ತೆಗಿಬೇಕಾದ್ರೆ ಏನು ಆಸೆ ಆಗೋದು, ನಾವು ಪಾಯ ತೆಗಿತಾ ಇದ್ದೀವಿ, ನನಗೇನಾದರೂ ಒಂದು ಲಿಂಗು ಸಿಕ್ಬಿಟ್ಲಪ್ಪ, ಆ ಥರ ಏನೋ ಒಂದು ಲಿಂಗು ಪೂಜೆ. ನಾನು ಚಿಕ್ಕವಳಿಂದ ಶಿವ ಶಿವ ಆ ಥರ ಓಂ ನಮಃ ಶಿವಾಯ ಬರೆಯೋದು, 108 ಸರಿ ಓಂ ನಮಃ ಶಿವಾಯ ಬರೋದು. ಆಮೇಲೆ ಶಿವನ್ನ ನೋಡಪ್ಪ ಶಿವ ನಿನ್ನ ಹೆಸರಿರೋನೇ ನನ್ನ ಗಂಡನಾಗಿ ಬರಬೇಕು ಅಂತ ಹಿಂಗೆಲ್ಲ ಕೇಳ್ತಿದ್ದೆ. ನಮ್ಮ ಮನೆಯವ್ರ ಹೆಸರು ಶಿವಮೂರ್ತಿನೇ. ಹಂಗೆ ಶಿವನ ಭಕ್ತಿ ಜಾಸ್ತಿ. ನನಗೆ ಪಾಯ ತೆಗಿಬೇಕಾದ್ರೆ ಒಂದು ಲಿಂಗು ಸಿಗ್ಲಪ್ಪ, ನಾನು ಲಿಂಗು ಪೂಜೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಆಸೆ ಇತ್ತು. ನಿಜವಾಗ್ಲೂ ಆ ಸಣ್ಣ ಪುಟ್ಟ ಆಸೆ ಇರೋದನ್ನ ಹೆಂಗೆ ಅಪ್ಪಾಜಿ ಅದು ನೆರವೇರಿಸ್ತಾರೆ ಅಂದರೆ, ಹಂಗೆ ಲಿಂಗು ಕೊಟ್ಟರು. ಅದೇ ಮಲ್ಲೇಶ್ವರ ಅಂತೇಳಿ ಅದಕ್ಕೆ ಪೂಜೆ ಎಲ್ಲ ಅಭಿಷೇಕ ಮಾಡಿಕೊಂಡು ಪೂಜಿಸ್ಕೊಂಡು. ಪಾದರಕ್ಷೆ ಸಿಕ್ಕಿದ ಅಪ್ಪಂಗೆ ಗುರು ಪೌರ್ಣಮಿಗೆ ಬಂದಿದ್ರು. ಅವ್ರು ಹಾಕೊಳ್ಳೋದೇ ಪಾದರಕ್ಷೆನ ನಾನು ತೊಗೊಂಡು ಪೂಜೆ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ಹಂಗಾಗಿ ಅವರು ಅಂಗಡಿಗೆ ಹೋಗ್ಬಿಟ್ಟು ಒಂದು ಜೊತೆ ಚಪ್ಪಲಿ ಪಾದರಕ್ಷೆನ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಹಾಕೊಳ್ಳೋ ಪಾದರಕ್ಷೆನ ನಾನು ತೊಗೊಂಡ್ಬಂದು, ಅದು ದೇವ್ರ ಮನೇಲಿ ಇಟ್ಟರೆ ಎಲ್ರಿಗೂ ಒಂಥರ ನೋಡೋರಿಗೆ ಒಂಥರ ಅನಿಸುತ್ತಲ್ವ. ಈಗ ಎಲ್ಲ ಪ್ರಾಪಂಚಿಕ ಏನು ಹಿಂಗೆ ಇಟ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಾನು ಅಪ್ಪಾಜಿನೇ ಒಂದು ವಸ್ತ್ರ ಕೊಟ್ಟಿದ್ರು. ಆ ವಸ್ತ್ರನ ಕಟ್ಬಿಟ್ಟು ಇಟ್ಟಿದ್ದೆ.
ಅದು ಅಪ್ಪಾಜಿದು ಹಿಂಗೆ ಪಾದರಕ್ಷೆಗೆ ಪೂರ್ತಿ ಕಡ್ಜಿದ ಗೂಡು ಕಟ್ಟಿದೆ. ಅದು ಸಂಕೇತ ನನಗೆ ಅರ್ಥ ಆಗಿದ್ದು ಅಂದರೆ, ಅದು ಕಡ್ಜಿದ್ದು ಹೆಂಗೆ ಅಂದರೆ ಅದ್ರದ್ದು ನ್ಯಾಯ ಒಂದು ಬೇರೆ ಹುಳ ತಗೊಂಬಂದು ಅದು ಕಡ್ಜನ್ನೇ ಮಾಡುತ್ತದು. ಆ ಥರ ಅದು ತನ್ನಂತೆ ಮಾಡ್ಕೊಂತಾನೆ ಅಂತ ನಿಮ್ಗೆ ಸಾಂಕೇತಿಕವಾಗಿ ಅದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಫುಲ್ಲು ಹೆಂಗ್ ಕವರ್ ಮಾಡಿ ಕಟ್ಟಿದೆ. ಅದು ಅಂದ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ. ಅದೊಂದು ಸಂಕೇತ ಅಂತ ಅನ್ಸುತ್ತೆ. ಈ ರೀತಿ ನಿಮ್ಮ ಆಸೆಗಳೆಲ್ಲ ನೀವು ಏನು ಆಸೆ ಪಡ್ತೀರ ಅದನ್ನೆಲ್ಲ ನೆರವೇರಿಸ್ಕೊಡ್ತಿದ್ದಾರೆ. ಅದ್ರೂ ಕೂಡ ಅಂದ್ರೆ ಸಾತ್ವಿಕವಾದಂತ ಆಸೆಗಳು ಅಂತ ಅನ್ಸುತ್ತೆ. ಯಾಕಂದ್ರೆ ಭಗವಂತನಿಗೋಸ್ಕರ ನೀವು ಕೇಳ್ತಿರೋದು, ಭಗವಂತ ಬೇಕು ಭಗವಂತ ಅಂದ್ರೆ ನೀವು ಹೇಳ್ತಾ ಇದ್ರಿ ನಂಗೆ ಶಿವನ್ ಮೊದ್ಲಿಂದ ಆರಾಧನೆ ನಂಗೆ ನಿನ್ನ ಹೆಸರು ಇರೋದೇ ಬೇಕಪ್ಪ ಅಂದ್ರೆ ನಿಮ್ಮ ಮನೆಯವ್ರು ಕೂಡ ಶಿವಮೂರ್ತಿಯನ್ನ ಹೆಸರವರೇ ನಿಮ್ಗೆ ಸಿಕ್ಕರು ಅಂತ. ಅವನಿಗೆ ಗೊತ್ತು ಯಾವಾಗ ಏನೇನು ಕೊಡ್ಬೇಕು, ಗುರು ನಿಜವಾದ ಗುರುಗೆ ಶಿಷ್ಯನಿಗೆ ಯಾವಾಗ ಏನು ಕೊಡ್ಬೇಕು ಅನ್ನೋದು ಅವನಿಗೆ ನಿಜವಾಗ್ಲೂ ಗೊತ್ತಿರುತ್ತೆ. ಅದಕ್ಕೆ ಹೆಂಗೆ ಅಂದ್ರೆ, ಇವಾಗ ಒಂದು ತಾಯಿ ಒಂದು ಮಗುನು, ಅದು ಒಂದು ಮಗು ಒಂದು ಬೆಂಕಿ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ, ಬೆಂಕಿ ಅದನ್ನ ಮುಟ್ಟಕ್ಕೆ ಹೋಗ್ತಾ ಇರುತ್ತೆ ಮಗು, ಆದ್ರೆ ತಾಯಿ ಗೊತ್ತು ಅದು ಮುಟ್ಟಿದ್ರೆ ಸುಡುತ್ತೆ ಅಂತ. ಹಂಗೆ ಗುರುವಿಗೆ ಗೊತ್ತು ಶಿಷ್ಯನಿಗೆ ಏನು ಕೊಡಬೇಕು ಏನು ಕೊಡಬಾರ್ದು, ಯಾವಾಗ ಏನು ಕೊಡಬೇಕೋ ಅವನು ಅದನ್ನು ಕೊಡ್ತಾರೆ. ಅಮ್ಮ, ಈಗ ನೀವು ಗುರುಪೂರ್ಣಿಮೆನ ಅಪ್ಪಾಜಿಯವರು ತುಮಕೂರಲ್ಲಿ ವಿಜೃಂಭಣೆಯಾಗಿ ನೆರವೇರಿಸ್ಕೊಡ್ತಾರೆ. ನೀವು ಇವಾಗ ಆ ಗುರುಪೂರ್ಣಿಮೆ, ನೀವು ತುಮಕೂರವರೇ ಆಗಿರೋದ್ರಿಂದ ತುಮಕೂರಲ್ಲಿ ನಡೆಯುವಂಥ ಗುರುಪೂರ್ಣಿಮೆ ಬಗ್ಗೆ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡಿ ಅಮ್ಮ. ಒಂದ್ಸರಿ ಗುರುಪೂರ್ಣಿಮೆಗೆ ತನ್ಮಯನಂದರು ದೇವಿ ಅಲಂಕಾರ ಮಾಡ್ರಮ್ಮ ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು, ತ್ರಿಪುರ ಸುಂದರಿದು ಅಲಂಕಾರ ಮಾಡೋಣ ಅಂತ ಅನ್ನಿಸ್ತು. ಅಂದರೆ ನಾನು ಚಿಕ್ಕವಳಿಂದನೂ ನನಗೆ ರಾಜರಾಜೇಶ್ವರಿ ಅಂದರೆ ತುಂಬ ಇಷ್ಟ. ಅಂದರೆ ನಮ್ಮ ತಂದೆಯವರು ರಾಜರಾಜೇಶ್ವರಿ, ಬೆಂಗಳೂರು ರಾಜರಾಜೇಶ್ವರಿ ಟೆಂಪಲಿಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಶಿವಪುರಿ ಸ್ವಾಮೀಜಿ ಇದ್ದಾರಲ್ಲ, ಅವರು ನಮ್ಮ ದೊಡ್ಡಮ್ಮಂಗೆ ತಮ್ಮ ಆಗಬೇಕು ಅವರು. ಹಂಗಾಗಿ ಜಾಸ್ತಿ ನಾವು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಏನೋ ಒಂದು ರಾಜರಾಜೇಶ್ವರಿ, ಶ್ರೀಚಕ್ರ, ಲಲಿತಾ ಸಹಸ್ರನಾಮ ಇದೆಲ್ಲ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗೋದು. ನನ್ನ ಫ್ರೆಂಡು ಒಂದ್ಸರಿ ಕುಂಕುಮಕ್ಕೆ ಕರೆದಿದ್ರು. ಅವರು ಒಂದು ಸ್ವಲ್ಪ ಮುತ್ತೈದೆಯರಿಗೆ, ಒಂದು 48 ಜನಕ್ಕೋ ಏನೋ ಒಂದು ಮುತ್ತೈದೆಯರಿಗೆ ಎಲ್ಲರಿಗೂ ಅವ್ರ ಕೈಲಿ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಮಾಡಿ ಅವ್ರಿಗೆಲ್ಲ ಒಂದು ಬಾಗ್ನ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡಿದ್ರು. ಅದು ನನಗೆ ತುಂಬ ಒಂಥರ ಆಸೆ ಆಗ್ಬಿಡ್ತು, ಇದು ಎಷ್ಟು ಚೆನ್ನಾಗಿ ಇದು ಮಾಡಿದ್ರಲ್ಲ. ಯಾಕಂದರೆ ಅವರು ಎಲ್ಲ ದೇವಿ ಸ್ವರೂಪರೇ. ಈಗ ಒಂದು ರಾಮಕೃಷ್ಣಾಶ್ರಮದಲ್ಲಿ ನೋಡ್ರಿ, ಜೀವಂತ ದೇವಿ ಪೂಜೆ ಅಂತ ಹೇಳಿ ಆ ಆಶ್ರಮದಲ್ಲಿ ಎಲ್ಲ ಹೆಣ್ಮಕ್ಳಿಗೆಲ್ಲ ಸೀರೆ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಅದು ಏನೋ ಆ ಕಾನ್ಸೆಪ್ಟ್ ನಂಗೆ ಇಷ್ಟ ಆಯ್ತು. ನನಗೆ ಮಾಡಬೇಕು ಅನ್ನೋದು ಮನ್ಸಿಗೆ ಬಂತು. ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಇದು? ನಮ್ಮೂರಿಗೆ ಅಷ್ಟೊಂದು ಜನ ಬರ್ತಾರ, ನನ್ನ ಕೈಲಿ ಅಷ್ಟು ಶಕ್ತಿ ಇದೆಯಾ, ಅಷ್ಟು ಮಾಡೋಕ್ಕಾಗುತ್ತಾ? ಇದು ಒಂಥರ ಮನಸ್ಸೊಳಗೆ ಇತ್ತದು. ಅದು ಇಲ್ಲಿ ಗುರುಪೌರ್ಣಮಿಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಅವನು ದೇವತಾ ಸ್ವರೂಪ. ಹಂಗಾಗಿ ಶ್ರೀಪಾದ ವಲ್ಲಭರಿಗೆ ದೇವಿ ಅಲಂಕಾರ ಮಾಡ್ತೀವಿ. ತನ್ಮೇಲೆ ಈ ಸರಿ ದೇವಿ ಅಲಂಕಾರ ಮಾಡ್ರಮ್ಮ ಅಂದರು. ತ್ರಿಪುರ ಸುಂದರಿ ಇದು ಮಾಡಿದ್ವಿ. ಆಮೇಲೆ ಅಪ್ಪನ ಕೇಳಿದ್ವಿ, ಅಪ್ಪ ಹಿಂಗೆ ಲಲಿತಾ ಸಹಸ್ರನಾಮ ಹೇಳಿ ಹಿಂಗೆ ಮಡ್ಲಕ್ಕಿ ಕೊಡಬೇಕು ಅಂತ ಇದೀವಪ್ಪ ಅಂತ. ಆಯ್ತಮ್ಮ ಮಾಡ್ರಮ್ಮ ಅಂತ. ಎಷ್ಟು 108 ಜನ ಎಲ್ಲ ನೇಮ್ ಹಂಗೆ ಎಲ್ಲರೂ ಹಂಗೆ ಕೊಟ್ಬಿಟ್ರು, 108. ಅದು ಹೆಂಗೆ ಎಲ್ಲ ಅದಕ್ಕೆ ಆಗ ಅಂತ ಮಡ್ಲಕ್ಕಿ ಸಾಮಾನು, ಸೀರೆ, ನಾನು ಸೀರೆ ಕೊಡ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೂ ಅದು ಹೆಂಗೋ ಅಡ್ಜಸ್ಟ್ ಆಗೋಯ್ತು. ತನ್ಮಯನಂದ್ರು ಕೇಳಿದ್ವಿ, ಆಯ್ತಮ್ಮ ಮಾಡ್ರಿ ಎಲ್ಲ ಅಪ್ಪನೂ ಎಲ್ಲ ನಮಗೆ ಅಷ್ಟೇ ಒಂದು ಎನ್ಕರೇಜ್ ಮಾಡಿದ್ರು. 108 ಜನಕ್ಕೂ ನಿಜವಾಗ್ಲೂ ಅವ್ರಿಗೆಲ್ಲ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಅರ್ಶಿನ ಹಚ್ಚಿ, ಬಳೆ ತೊಡಿಸಿ, ಕುಂಕುಮ ಇಟ್ಟು, ಹೂವು ಇಟ್ಟು, ಮಡ್ಲಕ್ಕಿ ಕೊಟ್ಟು ಅವ್ರ ಕೈಲೆಲ್ಲ ಲಲಿತಾ ಸಹಸ್ರನಾಮ ಮಾಡಿಸ್ತಿದ್ರೆ ನಿಜವಾಗ್ಲೂ ಆ ದೇವಿಗೆ ಮಾಡಿದಷ್ಟು ಒಂದು ತುಂಬ ಆನಂದ ಆಯ್ತಮ್ಮ. ಅಂದರೆ ನಮ್ಮ ಮನಸ್ಸಿಗೆ ಬಂದಿದ್ದನ್ನ ಹೆಂಗೆ ಆ ಗುರು, ಹೆಂಗೆ ಅಪ್ಪ ಹೆಂಗೆ ನೆರವೇರಿಸ್ತಾರೆ ಅನ್ನೋದು ಅವನ್ನ ವರ್ಣಿಸೋಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲಮ್ಮ. ಮತ್ತೆ ನೀವು ಈಗ ಮೊನ್ನೆ ನಡೆದಂತಹ ಕುಂಭಮೇಳಕ್ಕೂ ಹೋಗಿ ಬಂದ್ರಿ, ನಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ. ಕುಂಭಮೇಳಕ್ಕೆ ಹೋದಾಗ ಅಂದರೆ ಒಂದು ಕುಂಭಮೇಳಕ್ಕೆ ಅಷ್ಟು ಸಾಧು ಸಂತರು ಹೋಗಿರ್ತಾರೆ, ಅಷ್ಟು ಜನದ್ದು ಒಂದು ಆಶೀರ್ವಾದ ಇರುತ್ತೆ.
ಹೋಗಲೇಬೇಕು ಅನ್ನೋದು ಒಂದು ಸಂಕಲ್ಪ ಮಾಡಿಕೊಂಡು ಹೆಂಗೋ ಆ ಪರಮಾತ್ಮ ಹೋಗಂಗೆ ಮಾಡ್ದ. ಅಲ್ಲಿ ಕಾಶಿನಲ್ಲಿ ಏನಾಯಿತು, ಭಕ್ತರೊಬ್ಬರು ಹೇಳಿದರು ನನಗೆ, ಕಾಶಿನಲ್ಲಿ ಆ ಲಿಂಗು ನೋಡಿದ್ರೆ ಆ ಲಿಂಗು ಒಳಗೆ ಅಪ್ಪ ಅವ್ರ ಮುಖ ಕಾಣ್ತಾ ಇದೆ ಕಣಮ್ಮ ನನಗೆ ಅಂತ ಎಷ್ಟು ಸರಿ ಹೇಳಿದರು ಅವರು. ಹೌದಾ, ಹಂಗೆಲ್ಲ ಕಾಣುತ್ತಾ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಶ್ರೀಚಕ್ರದಲ್ಲಿ ಕುಂಕುಮಾರ್ಚನೆ ಮಾಡಿದರೆ ಅದ್ರಾಗೂ ನನಗೆ ಅಪ್ಪ ಕಾಣ್ತಾರೆ ಕಣಮ್ಮ ಅಂತ ಹೇಳಿದರು ಭಕ್ತರು. ಹೌದಾ ಅಂದ್ಕೊಂಡು ನಾನು ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಕಾಶಿಗೆ ಹೋದಾಗ ನನಗೆ ಅಪ್ಪ ಅವ್ರು ಯಾವ ಥರ ಲಿಂಗು ಕೊಟ್ಟಿದ್ರು ಸೇಮ್ ಅದೇ ಥರ ಕಾಣಿಸ್ತಮ್ಮ ನನಗೆ ನಿಜವಾಗ್ಲೂ. ನಾನು ಯಾವ ಲಿಂಗು ನೋಡಿದೆ. ಆಮೇಲೆ ಹಂಗೂ ಅಲ್ಲಿ ಹಾಕಿರೋ ಫೋಟೋ ವಿಡಿಯೋಸ್ ಎಲ್ಲ ನೋಡ್ತೇನೆ, ಇದಲ್ವಾ ವಿಶ್ವನಾಥ, ಇದು ಅಪ್ಪ ನನಗೆ ಕೊಟ್ಟಿದ್ದು ಲಿಂಗು ಕಾಣ್ತಾ ಇತ್ತಲ್ಲ. ಅಂದರೆ ಅವರಿಗೆ ನನಗೆ ಲಿಂಗ ರೂಪದಲ್ಲಿ ಕಾಣಿದ್ರು, ಅವ್ರಿಗೆ ಆ ಥರ ರೂಪ ಕಾಣಿದ್ರೆ ನನಗೆ ಲಿಂಗ ರೂಪದಲ್ಲೇ ಅಪ್ಪ. ನಿಜವಾಗ್ಲೂ ಅವರು ಬೇರೆ ಅಲ್ಲ, ವಿಶ್ವನಾಥ ಬೇರೆ ಅಲ್ಲ, ಅಪ್ಪ ಎಲ್ಲ ರೂಪದಲ್ಲೂ. ಆಮೇಲೆ ಇನ್ನೊಂದೇನು ಆಶ್ಚರ್ಯ ಅಂದರೆ ಅಲ್ಲಿ ತುಂಬ ರಶ್, ಕುಂಭಮೇಳದ ಟೈಮಲ್ಲಿ ಅಲ್ಲಿ ತುಂಬ ರಶ್ ಆಗಿಬಿಟ್ಟಿತ್ತು. ಒಂದೂವರೆ ದಿನ ನಿಂತ್ಕೊಂಡ್ರು ಅಲ್ಲಿ ದರ್ಶನ ಆಗಲ್ಲ, ಅಷ್ಟು ಕ್ಯೂ ಇದೆ. ನಾವು ಆ ಕ್ಯೂ ನೋಡಿಬಿಟ್ಟು ಸಾಧ್ಯನೇ ಇಲ್ಲ, ಇದು ಇಷ್ಟೊಂದು ಹೊತ್ತು ನಿಂತ್ಕೊಳ್ಳೋಕ್ಕೆ. ನನಗೆ ಬೇರೆ ಕಾಲು ವೆರಿಕೋಸ್ ವೇನ್ ಆಪ್ರೇಷನ್ ಆಗಿತ್ತು, ಇಷ್ಟೊತ್ತು ನಿಲ್ಲಕ್ಕೆ ಸಾಧ್ಯನೇ ಇಲ್ಲಪ್ಪ, ಇಲ್ಲೇ ವಿಶ್ವನಾಥ ಅಂತ ಕೈ ಮುಗಿದ್ಬಿಟ್ಟು ಹೊರಟೋಗ್ಬಿಡೋಣ. ಆಮೇಲೆ ಸ್ಪೆಷಲ್ ದರ್ಶನನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, VIP ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಹೋಗೋಣ ಅಂದ್ರೂ ಆಗಲ್ಲ ಅಂತೇಳಿ ಆ ಥರ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಆಮೇಲೆ ಯಾರೋ ಹುಡುಗ ಬಂದು, ಇಲ್ಲ ಹಿಂಗೆ ಸ್ಪೆಷಲ್ ದರ್ಶನದಲ್ಲಿ ಇದು ಮಾಡ್ತೀವಿ, ಇಷ್ಟ ಆಗುತ್ತೆ ಅಂತ ಇದು ಮಾಡಿದ್ರು. ಸರಿ ಅಂಥೇಳಿ ಅಲ್ಲಿ ಹೋದ್ವಿ. ತಿರುಗಿ ಸ್ಪೆಷಲ್ ದರ್ಶನದಲ್ಲೇ ಹೆಂಗೋ ದರ್ಶನ ಆಯಿತು, ಮತ್ತು ಆ ಹುಡುಗ ಸಿಗ್ಲೂ ಇಲ್ಲ. ಹಾಗಾಗಿ ಅವ್ನು ನಿಜವಾಗ್ಲೂ ಅವನ ಕೃಪೆ ಎಲ್ಲೆಲ್ಲೋ ಅವನದು ಭಾಳ ಇರುತ್ತಮ್ಮ. ಅವನು ಅಂದರೆ ನಿಮ್ಮ ಮನಸ್ಸಿಗೆ ಇವಾಗ ಅವ್ರು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಆಗಲ್ಲ, ಅಯ್ಯೋ ಇಷ್ಟು ದೂರ ಬಂದು ದರ್ಶನ ಆಗ್ತಿಲ್ಲ ಅಂತ ನೀವು ನೊಂದ್ಕೊಂಡಿದ್ದಕ್ಕೆ ಭಗವಂತ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಾನು ಬಂದು ದರ್ಶನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸ್ಮರಣೆ ಮಾಡಿಕೊಂಡು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಹರ ಹರ ಬೋಲೆ ನಮಃ ಶಿವಾಯ್ ಅದನ್ನು ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಲಾಸ್ಟಿಗೆ ದರ್ಶನ ಆದಮೇಲೆ ಒಂದು ಹೆಂಗ್ಸ್ ಬಂದು, ಅಮ್ಮ ತುಂಬ ಸ್ಮರಣೆ ಚೆನ್ನಾಗಿ ಮಾಡೋರಿ ಅಂತ. ಎಲ್ಲ ಅವನೇ, ಎಲ್ಲ ಅಪ್ಪನೇ ಅಂತ. ಅಮ್ಮ ನೀವು ಒಂದು ಸರಿ ಅಂದರೆ ಮನೇಲಿ ಯಾರಿಗೂ ತಿಳಿಸ್ದಂಗೆ ಪೀಠಿಕಾಪುರಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಮ್ಮ? ಅಂದರೆ ನಿಮಗೆ ಯಾವ ರೀತಿ ಭಗವಂತ ಹೆಜ್ಜೆ ಹೆಜ್ಜೆಗೂ, ಅಂದರೆ ನೀವು ಮನೇಲಿ ಯಾರಿಗೂ ತಿಳಿಸ್ತಲೇ ಹೋಗಿದ್ರೂ ಕೂಡ ಅವನು ನಿಮ್ಮನ್ನು ಕಣ್ಣಿನ ರೆಪ್ಪನಲ್ಲಿ ಇಟ್ಕೊಂಡು ಕಾಪಾಡ್ದ ಅಂತ ನೀವು ಹೇಳಿದ್ರಿ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಮ್ಮ. ಏನೋ ನನ್ನ ಮನಸ್ಸಿಗೆ ಒಂದು ತುಂಬ ನೋವಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಅಂದ್ವರಿಲಿಲ್ಲ, ಯಾಕಂದರೆ ತುಂಬ ನೋವಾಗ್ಬಿಟ್ಟಿತ್ತು. ಈಗ ಈ ಒಂದು ಎಷ್ಟಂದರೆ ಇರೋಕ್ಕೆ ಆಗ್ತಾಯಿಲ್ಲ ಬಿಡಿ, ಆ ಥರ ಏನೋ ತುಂಬ ನೋವಾಗ್ಬಿಟ್ಟು ಏನು ಮಾಡೋದು ಅಂಥೇಳಿ ಅಲ್ಲಿ ಕುರುವಾಪುರಕ್ಕೆ ಎಲ್ಲರೂ ಅಪ್ಪಾಜಿ ಕರ್ಕೊಂಡು ಹೊರಟಿದ್ರು. ಆವಾಗ ಕುರುವಾಪುರಕ್ಕೆ ಹೊರಡ್ತೀನಿ ಅಂತ ಕೇಳಿದೆ ಮನೆಯಲ್ಲಿ. ಇಲ್ಲ ಹೋಗ್ಕೂಡ್ದು ಅಂತ ಎಲ್ಲ ಇದು ಮಾಡಿದ್ರು. ತಿರ್ಗಿ ಆಮೇಲೆ ನನಗೆ ಮನೇಲಿ ಇರೋಕ್ಕಾಗ್ತಾಯಿಲ್ಲ, ನನಗೆ ಎಲ್ಲಾದರೂ ಹೋದರೆ ನನ್ನ ಮನಸ್ಸಿನ ಕಳವಳ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಹೋಗಬೇಕು ಅಂತ ಕೇಳಿದೆ. ಕಳಿಸಲ್ಲ ಅಂತ ಇದು ಮಾಡಿದ್ರು. ಸರಿ, ಆಮೇಲೆ ನಾನು ದೇವ್ರ ಮನೆಗೆ ಹೋಗ್ಬಿಟ್ಟು ಶ್ರೀಪಾದ ವಲ್ಲಭರ ಹತ್ರ, ಅಪ್ಪ ನನಗೆ ಆಗ್ತಾಯಿಲ್ಲ, ನನಗೆ ಏನು ಮಾಡಲಿ ಅಂತ ಒಂದು ಪ್ರೇ ಮಾಡಿಕೊಂಡೆ. ಆವಾಗ ಏನೋ ಒಂದು ಮನಸ್ಸಿಗೆ ಹೆಂಗೆ ಅನ್ನಿಸ್ತು ಅಂದರೆ, ಬಿಡು ಅವರೆಲ್ಲ ಕುರುವಾಪುರಕ್ಕೆ ಹೋಗಲಿ, ನೀನು ಪೀಠಿಕಾಪುರಕ್ಕೆ ಬಾ ಅಂತ ಅಂದಂಗೆ ನನಗೆ ಮನಸ್ಸಿಗೆ ಬಂತು. ಸರಿ, ಆಮೇಲೆ ಹೋಗಲ್ಲಿ ಸಪ್ತಾಹ ಪಾರಾಯಣ ಮಾಡ್ಕೊಂಬಂದರೆ ನನ್ನ ಮನಸ್ಸು ಒಂದು ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಸೀದಾ ನಾನು ಮನೇಲಿ ಹೇಳಿದ್ರೆ ಕಳಿಸಲ್ಲ ಅಂತಲೇ ಹೇಳ್ಬಿಟ್ಟು ನಾನು ಫೋನು ತೊಗೊಂಡೋಗಲಿಲ್ಲ, ಏನಿಲ್ಲ, ಪಾರಾಯಣದ ಬುಕ್ ತೊಗೊಂಡು 2 ಜೊತೆ ಬಟ್ಟೆ ತೊಗೊಂಡು ಹೊರಟೆ. ಅಲ್ಲಿ ಹೋದರೆ ಬೆಂಗಳೂರಿಗೆ ಹೋದೆ, ಪೀಠಿಕಾಪುರಕ್ಕೆ ಹೋಗಬೇಕು ಅಂತ ಕೇಳಿದೆ. ಇಲ್ಲ ಪೀಠಿಕಾಪುರಕ್ಕೆ ಯಾವುದು ಬಸ್ ಇಲ್ಲ ಅಂತ ಅಂದರು. ಇದು ಆಗಲ್ಲ ಕೆಲಸ ಅಂದ್ಬಿಟ್ಟು ಮತ್ತು ವಾಪಸ್ಸೇ ಹೋಗಬೇಕು ಅಂತ ನಾನು ಬೇಜಾರು ಮಾಡ್ಕೊಂಡು ನಿಂತಿದ್ದೆ. ಅಲ್ಲಿ ಒಬ್ಬರು ವೈಟ್ ಡ್ರೆಸ್ ಹಾಕ್ಕೊಂಡು ಒಬ್ಬರು ತಾತ ಬಂದು ಟಿ ಥರ ಇದ್ದರು. ಅವ್ರು ಕೇಳಿದ್ರು, ಏನಮ್ಮ ಹಿಂಗೆ ಅಂತ. ಅದು ಡೈರೆಕ್ಟ್ ಬಸ್ ಇಲ್ಲ, ನೀನು ಹಿಂಗೆ ಶಾಮಲ್ ಕೊಟ್ಕೋಗಿ ಹಿಂಗೆ 2 ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆಮೇಲೆ ಅವರೇನೆ ಕಂಡಕ್ಟರ್ ಸೀಟಲ್ಲಿ ಕೂಡಿಸಿ, ನೋಡಿ ಇವ್ರನ್ನ ಈ ಬಸ್ಸಿಗೆ ಹತ್ತಿಸಿ ಅಂತ ಹೇಳ್ಬಿಟ್ಟು ನಾನು ಹೋಗೋವರೆಗೂ ಅವರು ಆಯ್ತಮ್ಮ ಹೋಗ್ಬಾ ಅಂತ ಹೇಳಿ ಅವ್ರು ಇದು ಮಾಡಿದ್ರು.
ಸರಿ ಆಮೇಲೆ ಪೀಠಿಕಾಪುರಕ್ಕೆ ನಾನು ನಿತ್ಯ ಪಾರಾಯಣ ಮಾಡ್ತಾಯಿದ್ದೆ, ಇದು ಶ್ರೀಪಾದ ವಲ್ಲಭರದು. ಅದು ಅವತ್ತು ಪಾರಾಯಣ ಮಾಡಿ ಹಿಂಗೆ ಮುಚ್ಚಿಟ್ಟೆ. ಆ ಲಾಸ್ಟ್ ಪೇಜಲ್ಲಿ ಅಪ್ಪ ಅವ್ರು ಬರೆದಿರೋದಿರುತ್ತಲ್ಲ ಅದನ್ನು ಓದು ಅಂತ ಅಂದಂಗಾಯಿತು. ನಾನು ಅಯ್ಯೋ ಎಷ್ಟು ಸರಿ ಓದಿದ್ದೀನಲ್ಲ ಬಿಡು ಅಂದ್ಕೊಂಡು ಹಿಂಗೆ ಇಟ್ಕೊಂಡೆ. ಹಂಗೆ ಇಟ್ಕೊಂಡಿದ್ದ ತಕ್ಷಣ ಬ್ರೇಕ್ ಹೊಡಿತು ಬಸ್ಸು. ಫುಲ್ ಹಿಂಗೆ ಕುಸ್ಕೊಂಡು ಬಿದ್ದು ಅದು ರಾಡ್ ಮಧ್ಯೆ ಇರ್ತಲ್ಲ ಇಲ್ಲಿಗೆ ಏಟಾಯಿತು. ರಕ್ತ ಎಪ್ಪಾದಂಗೆ ಆಯಿತು. ತಿರ್ಗಿ ಆಮೇಲೆ ನನಗೆ ಅವಾಗಲೂ ಅದು ಓದಬೇಕು ಅಂತ ಅನ್ನಿಸ್ಲಿಲ್ಲ. ಫಸ್ಟ್ನೇ ದಿನ ಪಾರಾಯಣ ಮಾಡಿ ಕುತ್ಕೊಂಡಾಗ ಒಬ್ಬರು ಹೆಂಗ್ಸ್ ಬಂದು, ಕನ್ನಡ ಮೇ ಬಿ ಶ್ರೀಪಾದ ವಲ್ಲಭರ ಚರಿತ್ರೆ ಲಾಸ್ಟ್ ಪೇಜ್ ಓದ್ತೀರಾ ಅಂತ ಕೇಳಿದ್ರು. ನನಗೆ ಹೆಂಗಾಯ್ತಪ್ಪ ಅಂತ ಅಂದರೆ ಅದು ಏನೋ ಒಂದು ಅರಿವು ಕೊಡ್ತಾ ಇರ್ತಾನೆ. ನಾವು ಅದನ್ನು ಒಂದೊಂದ್ಸರಿ ನಾವು ಮಾಡೋದಿಲ್ಲ, ಅದನ್ನು ಕೇಳಬೇಕು ಅಂತ ಅನ್ನಿಸ್ತು. ತಿರ್ಗಿ ಆಮೇಲೆ ಅಲ್ಲಿ ಪೀಠಿಕಾಪುರಕ್ಕೆ ಹೋದರೆ ಅಲ್ಲಿ ನನಗೆ ತೆಲುಗು ಬರಲ್ಲ, ಹೆಂಗಪ್ಪ ಇದು ಇರೋಕ್ಕೆ ಹೆಂಗೆ ಕೇಳೋದು ಅಂತ ಇದೆ. ಅಲ್ಲಿ ಹೋಗಿದ ತಕ್ಷಣವೇ ಅಲ್ಲಿ ರಿಸೆಪ್ಷನಲ್ಲಿ ಕನ್ನಡದವ್ರು ಯಾರೋ ಬಂದು ಇದ್ದರು. ಆಮೇಲೆ ಅವ್ರನ್ನ ಕೇಳಿಬಿಟ್ಟು ರೂಮ್ ಮಾಡ್ಕೊಂಡಿದ್ವಿ. ಆಮೇಲೆ ಏನೋ ಒಂಥರ ನನಗೆ ಒಂಥರ ದುಃಖ ಒಬ್ಬಳೇ ಇದ್ದೀನಿ ಒಂಥರ ಆ ಥರ ತುಂಬ ದುಃಖ ಆಗ್ತಾಯಿತ್ತು. ಫಸ್ಟ್ನೇ ದಿನ ಎಲ್ಲ ಪಾರಾಯಣ ಮಾಡಿ ಕೂತ್ಕೊಂಡಿದ್ದೆ. ಒಂದು ಹೆಂಗ್ಸ್ ಬಂದರು. ಅವಳ ಹೆಸರು ಭಾರತಿ ಅಂತ. ಅವಳಿಗೆ ನಡವಳಿಕೆ ಅಂದರೆ ತುಂಬ ಒಂಥರ ಬುದ್ಧಿ ಭ್ರಮಣೆ ಥರ ಒಂದು ನಡವಳಿಕೆ. ಬಂದುಬಿಟ್ಟು ಶ್ರೀಪಾದ ವಲ್ಲಭರದು ಔದುಂಬರ ಗಿಡ ಇದೆಯಲ್ಲ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಒಬ್ಬೊಬ್ಬಳೇ ಬೈಕೊಂಡು ಮಾತಾಡಿಕೊಂಡು ಒಬ್ಬೊಬ್ಬಳೇ ಪ್ರದಕ್ಷಿಣೆ ಆಗ್ತಾಯಿದ್ಲು. ಆಮೇಲೆ ಅವಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದು ನನ್ನ ಪಕ್ಕ ಕೂತ್ಕೊಂಡು ಹಿಂದಿನಲ್ಲಿ ಮಾತಾಡ್ಸಿದ್ಲು. ನನಗೆ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಸ್ವಲ್ಪ ಬಟ್ಲರ್ ಹಿಂದಿ ಆ ಥರ ಮಾತಾಡ್ತಿದ್ದೆ. ಆಮೇಲೆ ಯಾರ್ಯಾರು ಬಂದಿದ್ದೀರಾ ಅಂತ ಕೇಳಿದ್ರು. ನಾನು ಒಬ್ಬಳೇ. ಮೇ ಬಿ ಅಕೇಲೆವು ಇಬ್ಬರು ಜೊತೆಲಿರೋಣ ಅಂದರೆ ನಾನು ಒಬ್ಬಳೇ ಇರೋಕ್ಕೆ ನನಗೆ ಏನೋ ಒಂಥರ ತುಂಬ ದುಃಖ ಆಗ್ತಾಯಿತ್ತು. ಆಮೇಲೆ ಇಬ್ಬರು ಜೊತೆಲಿರೋಣ, ಇಬ್ಬರು ಒಟ್ಟಿಗೆ ಪಾರಾಯಣ ಮಾಡೋಣ. ಆಯಿತು ಅಂತ ಇಬ್ಬರು ಜೊತೆಲೇ ಇದ್ವಿ. ಎಲ್ಲ ಪೀಠಿಕಾಪುರದಲ್ಲಿ ಹೆಂಗೆ ಎಲ್ಲ ಪ್ಲೇಸಸ್ ನೋಡಬೇಕು. ಬಾಪನಾರ್ಯರ ಮನೆಗೆ ದಿನ ಹೋಗ್ತಾಯಿದ್ವಿ. ಬೆಳಗ್ಗೆ ಹೊತ್ತು ಶ್ರೀಪಾದ ವಲ್ಲಭರೇ ಹಾಕಂತಿದ್ದಿದ್ದು ಪಾದಿಕೆ ಇದೆ, ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾಯಿದ್ವಿ. ತಿರುಗಿ ಸಂಜೆ ಅಲ್ಲಿ ಪಲ್ಲಕ್ಕಿ ಸೇವೆ ಬಾಪನಾರ್ಯರ ಮನೆಯಲ್ಲಿ, ಆಮೇಲೆ ಜೋಗುಳಾಡಿ ಮಲಗಿಸೋದು ಪಾದಿಕೆನ. ತುಂಬ ಚೆನ್ನಾಗಿದೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ. ಆ ಭಾರತೀಯ ಅವಳು ಇದ್ದಿದ್ದಕ್ಕೆ ನನಗೆಲ್ಲ. ಆಮೇಲೆ ಆವತ್ತಿನ ಬೆಳಗ್ಗೆಗೆ ನಾಳೆ ಕುಕ್ಕುಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕು. ಅವತ್ತೇನೋ ಯಾವುದೋ ಮಾಘ ಸ್ನಾನ ಅದೇನೋ ಇತ್ತು. ಬೆಳಗ್ಗೆನೇ ಎದ್ಬಿಡಬೇಕು ಅಂಥೇಳಿ ಅಲ್ಲಿಗೂ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿ ಕರ್ಕೊಂಡು ಒಟ್ಟಿಗೆ ಪಾರಾಯಣ ಮಾಡ್ತಾಯಿದ್ವಿ. ಅಂದರೆ ಆ ಪಾರಾಯಣ ಮಾಡ್ಬೇಕಾದ್ರೆ ಎದ್ದೇಳಬಾರ್ದವ, ಸೆಕೆ ಆಗ್ತಾ ಇರೋದು. ಅಯ್ಯೋ ಎದ್ದೇಳಬಾರ್ದಪ್ಪ, ಫ್ಯಾನ್ ಹಾಕಿದರೆ ಚೆನ್ನಾಗಿರೋದು, ಬೇಡ ಎದ್ದೇಳೋದು ಬೇಡ ಅಂದ್ಕೊಂಡು ಹಿಂಗೆ ಪಾರಾಯಣ. ಯಾರೋ ಬಂದು ಸ್ವಿಚ್ ಹಾಕೋರು. ಅಲ್ಲಿ ಯಾರೋ ಪ್ರಸಾದ ಕೊಡ್ತಿರೋರು. ಹೋಗಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡು, ಅಯ್ಯೋ ಬೇಡ ಪಾರಾಯಣ ಮಾಡ್ಬೇಕಾದ್ರೆ ಎದ್ದೇಳಬಾರ್ದು ಅಂತ ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಅಲ್ಲಿ ಪ್ರಸಾದ ಬಂದು ಇಟ್ಟಿರೋದು. ಆಮೇಲೆ ಒಂದು ನಾಯಿ ಬಂದು ಮುಂದೆನೇ ಕುತ್ಕೊಂಡಿರೋದು. ಆ ಥರ ಸಣ್ಣ ಪುಟ್ಟದ್ದೆಲ್ಲ ಅವನ ಜೊತೇಲಿ ಇದ್ದಾನೆ ಅನ್ನೋದು ತುಂಬ ಅರಿವಾಗ್ತಾಯಿತ್ತು. ಆಮೇಲೆ ಅವಳ ನಡವಳಿಕೆ ಹೇಗಿತ್ತು ಅಂದರೆ, ಗೋಶಾಲೆಗೆ ಹೋಗ್ಬಿಟ್ಟು ವಾಟ್ರ್ ಬಾಟ್ಲಲ್ಲಿ ಅದು ಗೋಮೂತ್ರ ಇಟ್ಕೊಂಡು ಗೊಟ ಕುಡಿತಾ ಇದ್ಲು. ಅಂದರೆ ಏನೋ ಒಂಥರ ವಿಚಿತ್ರ ಭಾವನೆ, ಆ ಭಾವ ಒಂಥರ. ಅಂದರೆ ಆ ವಯಸ್ಸು ಸುಮಾರು ಒಂದು 18 ವರ್ಷದ ಒಳಗಡೆ. ನನಗಂತೂ ಆ ಶ್ರೀಪಾದ ವಲ್ಲಭನೇ ಜೊತೆಯಲ್ಲಿ ಇದ್ದಾರೆ. ಒಬ್ಬ ಮಹಿಳೆ ಆಗಿರೋದ್ರಿಂದ ಅವರು ಕೂಡ ಆ ರೂಪದಲ್ಲಿ ಬಂದು ನಿಮ್ಮ ಜೊತೆಗೆ ಒಡನಾಡಿದ್ದಾರೆ. ಹೌದೌದು. ಆಮೇಲೆ ಒಂದು ದಿವಸ ಪಾರಾಯಣದಲ್ಲಿ ಬಂದಿತ್ತು ವಸ್ತ್ರದಾನ ಮಾಡಬೇಕು ಅಂತ. ನಾನೇನು ಮಾಡಿದೆ, ಅಂಗಡಿಗೆ ಹೋಗ್ಬಿಟ್ಟು ವಸ್ತ್ರ ತಂದು ಶ್ರೀಪಾದ ವಲ್ಲಭರಿಗೆ ಕೊಡಬೇಕು ಅಂತೇಳಿ ವಸ್ತ್ರ ತಗೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ಮೊಬೈಲಲ್ಲಿ ಫೋಟೋ ತೋರಿಸ್ಬಿಟ್ಟು ಇದು ನೀವೇನಾ ಅಂತ ಕೇಳಿದ್ರು. ಹ್ಞೂ ಅಂತ ಅಂದೆ. ಆಮೇಲೆ ಶಿವಮೊಗ್ಗ ರಾಧಾಕೃಷ್ಣ ಅವ್ರಿಗೆ ಫೋನ್ ಮಾಡಿ ಕೊಟ್ಟರು. ಆಮೇಲೆ ಮಾತಾಡಿದೆ, ಏನಮ್ಮ ಹೇಳ್ದಂಗೆ ಹೋಗ್ಬಿಟ್ಟಿದ್ದೀರಾ, ಇಲ್ಲ ಗಾಬರಿ ಆಗಿದ್ದಾರೆ ಅಂತ ಅಂದರು. ಇಲ್ಲಪ್ಪ ಬರ್ತೀನಿ, ಸಪ್ತಾಹ ಮಾಡ್ಕೊಂಡು ಬರ್ತೀನಿ ಅಂತ ಅಂದೆ. ತಿರ್ಗಾ ಆಮೇಲೆ ಅಪ್ಪರು ಅಲ್ಲಿ ಸಂಸ್ಥಾನಕ್ಕೆ ಫೋನ್ ಮಾಡಿ ಕರೆಸ್ಕೊಂಡ್ರು. ಕರೆಸ್ಕೊಂಡು, ಏನಮ್ಮ ಹೇಳ್ದಂಗೆ ಹೋಗ್ಬಿಟ್ಟಿದ್ಯಾ, ಇಲ್ಲೆಲ್ಲ ಗಾಬರಿ ಇದ್ದಾರೆ, ಹೆಂಗಿದ್ಯಾ, ನಿಂಗೆ ಏನು ಬೇಕು, ಏನಾನ ಸೌಕರ್ಯ ಬೇಕಾ, ಇರೋಕ್ಕೆ ವ್ಯವಸ್ಥೆ ಬೇಕಾ ಅಂತೆ. ಇಲ್ಲಪ್ಪ ನನಗೆ ದುಃಖ ಬಂದ್ಬಿಡ್ತು. ನನಗೆಲ್ಲ ಏನೂ ಒಂದು ತೊಂದರೆ ಆಗ್ದಂಗೆ ಎಲ್ಲ ಒಂದು ಸೇಫಾಗಿ ಅಲ್ಲಿ ಪಾರಾಯಣ
ಇಲ್ಲ ಅಪ್ಪಾಜಿ ಏನು ಬೇಡ ನನಗೆ ಅಪ್ಪಾಜಿ. ಅಂದರೆ ಅವಳು ಭಾರತಿ ನನ್ನ ಜೊತೆ ಇದ್ದು ನನಗಲ್ಲೆಲ್ಲ ನಡೀತಾ ಇದ್ದಿದ್ದು ಘಟನೆ ಏನೋ ಆ ಭಗವಂತನೇ ನನ್ನ ಜೊತೇಲಿ ಇದ್ದಾನೆ ಅನ್ನೋ ಒಂದು ಇತ್ತು. ನನಗೆ ಅಪ್ಪಾಜಿ ಹಂಗೆ ಕೇಳಿದ ತಕ್ಷಣ ಇಲ್ಲ ಅಪ್ಪಾಜಿ ನನಗೇನು ಬೇಡ, ಚೆನ್ನಾಗಿದ್ದೀನಿ ಅಪ್ಪಾಜಿ, ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ ಬಂದ್ಬಿಡಮ್ಮ ಅಂತ. ಇಲ್ಲ ಅಪ್ಪಾಜಿ, ಅವಳು ಭಾರತಿ ನನ್ನನ್ನು ರೈಲ್ವೆ ಸ್ಟೇಷನ್ಗೂ ಕರ್ಕೊಂಡೋಗಿ ರಿಟರ್ನ್ ಟಿಕೆಟು ಮಾಡಿಸಿ ಕೊಟ್ಟಿದ್ಲು. ಇಲ್ಲ ಅಪ್ಪಾಜಿ, ಸಪ್ತಾಹ ಆದಮೇಲೆ ನಾನೇ ಬರ್ತೀನಿ, ಇವಾಗ ಬರಲ್ಲ, ಅದು 7 ದಿನದ ಮುಗಿಸ್ಲೇಬೇಕು, ಮುಗಿಸ್ಕೊಂಡು ಟ್ರೈನ್ ಬುಕ್ ಮಾಡಿದ್ದೀನಿ, ಬರ್ತೀನಿ ಅಪ್ಪಾಜಿ. ಆಯ್ತಪ್ಪ. ಅಪ್ಪಾಜಿ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ದುಃಖ ಬಂದ್ಬಿಡ್ತೇನೆ ನನಗೆ. ಅಪ್ಪಾಜಿ ನಾನು ನಿಮ್ಮನ್ನು ನೋಡ್ಬೇಕು ಅಪ್ಪಾಜಿ, ನನಗೂ ನಿನ್ನ ನೋಡ್ಬೇಕು ಕಣಮ್ಮ, ಸೀದಾ ನೀನು ದೊಡ್ಡೇರಿಗೆ ಬರಬೇಕು ಅಂತ ಅಂದರು. ಸರಿ ಆಯ್ತಪ್ಪಾಜಿ ಅಂತ ಅಂದೆ. ಆಮೇಲೆ ಅವಳು ನನ್ನ ಜೊತೇಲಿದ್ರಲ್ಲ, ಅವಳು ಶುಕ್ರವಾರ ಸಡನ್ನಾಗಿ ಹೊರಟ್ಬಿಟ್ಲು. ನಾನು ಹಿಂಗೆ ಹೋಗಬೇಕು ಶುಕ್ರವಾರ ಇವತ್ತು, ನನಗೆ ಯಾವುದೋ ದೇವಿ ಹೆಸ್ರು ಹೇಳಿದ್ರು, ನಾನು ಅಲ್ಲಿ ದೇವಿ ಪೂಜೆಗೆ ನಾನು ಹೋಗಬೇಕು, ಇರು ಬರ್ತೀನಿ ನಾನು ಸ್ನಾನ ಮಾಡ್ಕೋತೀನಿ, ಅವಳು ಸ್ನಾನ ಮಾಡ್ಕೋತೀನಿ, ಇರು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಸಡನ್ನಾಗಿ ಬೇಗ ಇಲ್ಲ ನಾನು ಹೋಗ್ತೀನಿ ಹಿಂಗೆ ಅಂದರೆ ಈ ಗಣಪತಿ ಈ ರಾವಣ ಇದು ಲಿಂಗು ಹೆಂಗೆ ಇಟ್ಟು ಹೋಗ್ತಾನೆ ಆ ಥರ, ಹಂಗೆ ಆ ಥರ ನಾನು ಇಲ್ಲ ಹೋಗ್ತೀನಿ ನಂಗೆ ಶುಕ್ರವಾರ ಟೈಮ್ ಆಯಿತು ಅಂತ ಹೊರಟೇ ಹೋಗ್ಬಿಟ್ರು. ಆಮೇಲೆ ಅಲ್ಲಿ ಬಚ್ಚಲ ಮನೇಲಿ ನೋಡಿದ್ರೆ ಎಲ್ಲ ಅರ್ಶಿನ ಕುಂಕುಮ, ದೇವತಾ ಸ್ವರೂಪನೂ ಅವನೇ, ದೇವಿ ಪೂಜೆಗೆ ಟೈಮ್ ಆಗುತ್ತೆ ಅಂತೇಳಿ ಅವ್ರು ಹೊರಟೋದ್ರು. ಅಂದರೆ ನನಗೆ ಶ್ರೀಪಾದವಲ್ಲಭನೇ ಜೊತೆಯಲ್ಲಿದ್ದು ಪಿಠಿಕಾಪುರ ಯಾತ್ರೆ ಮಾಡಿಸಿದ್ದಾರೆ. ಆಮೇಲೆ ಅಪ್ಪಾಜಿ ಸೀದಾ ದೊಡ್ಡೇರಿಗೆ ಹೋಗಿದ್ದು. ಅಲ್ಲೇ ಅಪ್ಪಾಜಿ ಎಲ್ಲ ಹೇಳಿದ್ರು, ಹೆಂಗೆ ಜೀವನ ಅನ್ನೋದು ಒಂದು ಬಾಳೆ ಗಿಡಕ್ಕೆ ಆನೆನ ಕಟ್ತಂಗಮ್ಮ, ಅರ್ಥ ಮಾಡ್ಕೋಬೇಕು ಸಂಸಾರ ಅನ್ನೋದು ಹೆಂಗಿರಬೇಕು ಅನ್ನೋದು ಅಪ್ಪಾಜಿ ಬುದ್ಧಿನೂ ಹೇಳಿದ್ರು. ಅಂದರೆ ನಿಮ್ಮ ಜೀವನದಲ್ಲಿ ಏನೇ ಏರುಪೇರುಗಳಿದ್ರೂ ಕೂಡ ಅದು ಭಗವಂತ ಒಂದು ನಿಮಗೂ ಕೂಡ ಅರಿವು ಕೊಟ್ಟು, ಮನೆಯವ್ರಿಗೂ ಅರಿವು ಕೊಟ್ಟು, ಅದನ್ನು ಒಂದು ಸಮತಟ್ಟವಾಗಿ ಹೋಗೋ ರೀತಿಯಲ್ಲಿ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ಇವಾಗ ನೀವು ಅಂದರೆ ನಿಮ್ಮ ಹುಟ್ಟಿದ ಆರಭ್ಯ ಅಂದರೆ ನೀವು ಹೇಳಿದ್ರಿ ನಿಮ್ಮ ತಾಯಿ ಗುರುಗಳು ಇದರಲ್ಲಿ ಭಾಳ ನಡ್ಕೊತಾ ಇದ್ರು, ಗುರುಗಳಿಗೆ ಸನ್ನಿಧಿಗಳಿಗೆ ಹೋಗೋದು, ನಿಮ್ಮನ್ನು ಕೂಡ ಅದೇ ಒಂದು ಹಾದಿನಲ್ಲೇ ನಡೆಸಿದ್ರು ಅಂತ. ನಿಮಗೆ ಈ ಆಧ್ಯಾತ್ಮದಲ್ಲಿ ಮುಂದುವರಲಿಕ್ಕೆ ಈಗ ನೀವು ಯಾವ ರೀತಿ ಸಾಧನೆ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ಅಪ್ಪನ ಸ್ಮರಣೆ ಮಾಡಿಕೊಂಡು ಇದ್ದಿದ್ದು. ಈ ಸರಿ ದೊಡ್ಡೇರಿಯಲ್ಲಿ ಗುರುಪೂರ್ಣಿಮೆ ಆಯ್ತಲ್ಲ, ಆವಾಗ ಏನೋ ಇನ್ನೂ ಸಾಧನೆ ಸಾಲದು ಇನ್ನೂ ತಿಳಿಬೇಕು. ಈಗ ಅಪ್ಪನ ತತ್ವಪದದಲ್ಲೆಲ್ಲ ಎಲ್ಲ ಒಂದು 6 ಚಕ್ರದ ವಿವರಣೆ ಇದೆಲ್ಲ ತಿಳಿಬೇಕು, ಇದು ಅನುಭವ ಮಾಡ್ಕೋಬೇಕು ಅಂತ ಏನೋ ಒಂದು ಇನ್ನೂ ತಿಳಿಬೇಕು. ಯಾವಾಗಪ್ಪ ಕರುಣಿಸ್ತೀಯ, ಯಾವಾಗ ಇವೆಲ್ಲ ತಿಳಿಸ್ಕೊಡ್ತೀಯ ಅನ್ನೋದು ಏನೋ ಒಂಥರ ಅಪ್ಪನ ನೋಡಿಕೊಂಡು ಒಳಗೆ ದುಃಖ, ಹೊಟ್ಟೆಯಿಂದ ಅಷ್ಟು ದುಃಖ ಬಂದ್ಬಿಟ್ಟು ಅಪ್ಪಾಜಿನ ಪ್ರೇ ಮಾಡಿಕೊಂಡೆ. ಆವಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಈಗ ಅಪ್ಪನ ರೂಪದಲ್ಲೇ ಎಲ್ಲ ಭಕ್ತರಿಗೂ ಅವರು ಹೇಳೋಕ್ಕಾಗಲ್ಲ, ಒಂದು ಯಾವುದೋ ಒಂದು ಬೇರೆ ರೂಪದಲ್ಲಿ ಬಂದು ಅವನು ತಿಳಿಸ್ಕೊಡ್ತಾನೆ ಅನ್ನೋದಕ್ಕೆ ಆ ಥರ ನನಗೆ ಒಂದು ತಿಳಿಬೇಕು ಅನ್ನೋದು ಒಂದು ಆಸೆ ಇತ್ತು. ಹಂಗೇ ನಮ್ಮ ಅಮ್ಮ ಅವ್ರದ್ದು ಕಾರ್ಯ ಇಟ್ಕೊಂಡಿದ್ವಿ. ಆವಾಗ ಅಲ್ಲೇ ನಮ್ಮ ಊರ ಪಕ್ಕ ಒಂದು ಗೊಲ್ರಟ್ಟಿ ಅಂತ ಇದೆ, ಅಲ್ಲಿ ರಾತ್ರಿ ಎಲ್ಲ ಭಜನೆ ಮಾಡಿಸ್ಬೇಕು ಅಂತೇಳಿ ಅವ್ರ ಟೀಮ್ ಕರೆಸಿದ್ವಿ. ಅವರೆಲ್ಲ ಒಂದು ಕೈವಲ್ಯದ್ದು ಶಂಕರಾನಂದ ಪದ್ಧತಿದು ಇದೆಲ್ಲ ತತ್ವಪದಗಳು ಆಡ್ತಾರೆ. ಅವ್ರ ಜೊತೆ ಒಬ್ಬರು ಗುರುಗಳು ಬಂದಿದ್ರು, ಅವ್ರಿಗೆಲ್ಲ ಉಪದೇಶ ಮಾಡಿರೋ ಗುರುಗಳು, ಅವರು ಬರ್ತೀನಿ ನಿಂತಿದ್ದಾರೆ ಕಣಮ್ಮ, ಕರೆಸಿ ಅಂತ ಹೇಳಿದ್ವಿ. ಆಮೇಲೆ ಅವರು ಬಂದು ನೈಟೆಲ್ಲ ಭಜನೆ ಮಾಡಿದ್ವಿ, ನಾವು ಅಪ್ಪವ್ರದ್ದೆಲ್ಲ ಭಜನೆ ಮಾಡಿದ್ವಿ. ಅವರು ಹೇಳಿದ್ರು, ಇಷ್ಟೆಲ್ಲ ನೀವು ತತ್ವಪದದಲ್ಲಿ ಇದೆಲ್ಲ ಆಡ್ತೀರಾ, ಇವೆಲ್ಲ ನಿಮ್ಮೊಳಗೆ ನೀವು ತಿಳ್ಕೊಬೇಕು ಇದನ್ನು ಅನ್ನೋದನ್ನು ಅವರೇ ಇಲ್ಲ ನೀವು ತಿಳಿಲೇಬೇಕು ಇದನ್ನು ಅಂತ ಹೇಳಿ ಇದು ಮಾಡಿದ್ರು. ಯಾರು ಬಂದರೂ ಅಪ್ಪಾಜಿನೇ ಈ ರೂಪದಲ್ಲಿ ಬಂದಿದ್ದಾರೆ ಅಂತ ನಮ್ಮನೆಗೆ ಭಾಳ ಜನ ಸಾಧುಗಳು, ಸನ್ಯಾಸಿಗಳು, ಅವಧೂತರು, ಮಠಾಧೀಶ್ವರು, ಸ್ವಾಮಿ, ತುಂಬ ಜನ, ಅದು ಹೆಂಗೆ ಅವನ ಕರುಣೆ ಗೊತ್ತಿಲ್ಲ, ತುಂಬ ಜನ ನಮ್ಮ ಮನೆಗೆ ಬಂದೋಗಿದ್ದಾರೆ. ಇವರು ಅಪ್ಪನ ರೂಪದಲ್ಲೇ ಬಂದು ತಿಳಿಸ್ಕೊಡ್ತಾರೆ ಅಂತ ನಾನು ತಿಳ್ಕೊಂಡೆ. ಅವರು
ಇದೆಲ್ಲ ತಿಳಿಸ್ಕೊಡ್ಬೇಕು ಅಂತೇಳಿ ಸಾಂಖ್ಯಯೋಗ ಅಂತ ಫಸ್ಟ್ ಸ್ಟೆಪ್ ಇದೆ. ಈಗ ಅಪ್ಪಾಜಿ ಘನಾನುಭವ ಸರದಲ್ಲಿ ಲಾಸ್ಟ್ ಪೇಜಲ್ಲಿ ಏನಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ, ಅದಕ್ಕೆಲ್ಲ ಎಷ್ಟು ದಳಗಳು, ಅದು ಬೀಜಾಕ್ಷರ ಏನು, ಯಾವ ಥರ ನಾವು ಪಠನೆ ಮಾಡಬೇಕು ಅನ್ನೋದು ಎಲ್ಲ ಅವರು ನಮಗೆ ತಿಳಿಸ್ಕೊಟ್ರು. ಅವ್ರ ಹೆಸರು ನೋಡಿದ್ರೆ ಮಲ್ಲಣ್ಣ. ನಿಜವಾಗ್ಲೂ ನಮ್ಮ ಭಕ್ತರ ಮನಸ್ಸಿನಲ್ಲಿ ಏನೋ ಅಪ್ಪನ ಇದುವರೆಗೂ ಅಪ್ಪನ ಅದು ಪ್ರಾಪಂಚಿಕ ಆ ಕ್ಷಣಕ್ಕೆ ಏನಾದರೂ ಒಂದು ಮನೆಯ ಉದ್ದೇಶ ಕೇಳಿರ್ಬೋದು. ಅಪ್ಪನ ಕೇಳಿರೋದೇ ಅಪ್ಪ ಆ ಪರಮಾತ್ಮನ, ಆ ಭಗವಂತನ ತಿಳಿಸ್ಕೊಡಪ್ಪ ಅದೊಂದೇ ಅಪ್ಪಾಜಿ ನಾವು ಕೇಳ್ಕೊಂಡಿರೋದು. ಅಂದರೆ ಅವನಿಗೆ ಅದು ಒಂದು ಟೈಮ್ ಬೇಕು, ಯಾವಾಗ ತಿಳಿಸ್ಕೊಡ್ಬೇಕು. ಹೌದು, ಅದು ಸಡನ್ನಾಗಿ ಆತ್ಮಜ್ಞಾನ ಬರಲ್ಲ. ಎಲ್ಲ ಎಷ್ಟು ಕರ್ಮಗಳಿರುತ್ತೆ ನಮ್ಮದು ಹಿಂದಿಂದು ಈಗಿಂದೆಲ್ಲ ಎಷ್ಟೆಷ್ಟಿರುತ್ತೆ, ಅದನ್ನೆಲ್ಲ ಅವರು ತೆಗೆದು ನಮಗೆ ಆ ಅಜ್ಞಾನ ಕೊಡಬೇಕಲ್ಲ. ಹಂಗೆ ಅವರು ಬಂದು ಸಾಂಖ್ಯಯೋಗ ಇದು ತಿಳ್ಕೊಳ್ರಮ್ಮ, ನೀವು ತಿಳಿಬೇಕು, ಇಷ್ಟೆಲ್ಲ ನೀವು ತತ್ವ ಆಡ್ತೀರಾ, ನೀವು ತಿಳಿಲೇಬೇಕು ಅಂತೇಳಿ ಆ ಸಾಂಖ್ಯಯೋಗದ ಬಗ್ಗೆ ಹೆಂಗೆ ಅಪ್ಪ ಅವ್ರಿಗೆ ಹನುಮಂತಜ್ಜ ಅವರು ಹೆಂಗೆ ಎಲ್ಲ ಆ ಥರ ಇವರು ಬಂದು ನಮ್ಮದು ನಮ್ಮೂರಲ್ಲಿ ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಪ್ರತಿ ಗುರುವಾರ ಭಜನೆ ಮಾಡ್ತೀವಿ. ಒಂದು ವಿಚಾರ ಯಾವುದಾದ್ರೂ ಒಂದು ಬುಕ್ ಪಾರಾಯಣ ಮಾಡಿಕೊಂಡು ಏನೇನು ಅನುಭವ ಆಗ್ತಾಯಿದೆ, ಅನುಭವ ಇದು ಹೊರಗಡೆ ಇದಕ್ಕಿಂತ ನಮ್ಮ ಒಳಗಡೆ ಏನೇನು ಅನುಭವ ಆಗ್ತಾಯಿದೆ, ಆ ಭಗವಂತನ ನಾವು ಹೆಂಗೆ ತಿಳಿಬೇಕು, ನಮ್ಮೊಳಗೆ ನಾವು ಹೆಂಗೆ ತಿಳಿಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿಕೊಂಡು ಸತ್ಸಂಗ ಮಾಡ್ತೀವಿ. ಸಾಂಖ್ಯಯೋಗ್ಯದ ಬಗ್ಗೆ. ಮತ್ತು ಈಗ ನೆಕ್ಸ್ಟು ತಾರಕದಲ್ಲಿ ನಮ್ಮ ಉಸಿರಿನಲ್ಲಿ ಆ ನಾಮನ ಹೆಂಗೆ ಜಪ ಮಾಡಿಕೊಂಡು ಆ ಉಸಿರಿನ ಕಡೆನೇ ಗಮನ ಕೊಡಬೇಕು. ಆ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಅವನನ್ನು ಹೆಂಗೆ ತಿಳಿಬೇಕು, ಆ ಉಸಿರಿನ ಕಡೆ ಆ ಮಂತ್ರ ಜೊತೆ ನೇತ್ರ ಪವನ ಮನ ಏಕ ಮಾಡೋದು ಅಂತಾರಲ್ಲ, ಆ ಥರ ಸಾಧನೆ ಮಾಡಬೇಕು, ಆ ಪರಮಾತ್ಮನ ತಿಳಿಬೇಕು ಅನ್ನೋದನ್ನು ಅಪ್ಪ ರೂಪದಲ್ಲಿ ನಿಜವಾಗ್ಲೂ ಮಲ್ಲಣ್ಣ ರೂಪದಲ್ಲಿ ಬಂದು ನಮಗೆ ನಿಜವಾಗ್ಲೂ ಅಪ್ಪಾಜಿ ಎಲ್ಲೋ ಇರ್ಬೋದು, ಪ್ರತಿ ಕ್ಷಣನೂ ನಾವು ನಾವು ಪ್ರೇ ಮಾಡಿಕೊಂಡ್ರೆ ಹೆಂಗೆ ಅದು ಸ್ಪಂದಿಸೋದು ನಮಗೆ ಅರ್ಥ ಆಗುತ್ತಮ್ಮ. ನಿಜವಾಗ್ಲೂ ಹೆಜ್ಜೆಗೂ ಇದ್ದಾರೆ. ಎಲ್ಲೆಲ್ಲೂ ತಾನೇ ತುಂಬಿಹನೋ ಶಿವ, ತಾನಿಲ್ಲದ ಸ್ಥಳವೇ ಇಲ್ಲೆಂದನು, ನೆನೆದವರ ಮನದಲ್ಲಿ ತಾನೀಹನು, ಗುರು ಕನ್ನೇಶ್ವರನಾಗಿ ಮಲ್ಲೇಶ್ವರನಾಗಿ ನೆಲೆಸಿಹನು. ಎಲ್ಲೆಲ್ಲೂ ಇದನ್ನೇ ಆ ನೋಡೋ ಕಣ್ಣು ನಮಗೆ ಬೇಕು. ಅದನ್ನು ಕೂಡ ಆ ನೋಡುವ ಕಣ್ಣು ಕೂಡ ಆ ಗುರುನೇ ನಮಗೆ ಕರುಣಿಸ್ಬೇಕಮ್ಮ. ನಿಜವಾಗ್ಲೂ ಅಂಥ ಸದ್ಗುರು ನಮ್ಮ ಈ ಜನ್ಮಕ್ಕೆ ಸಿಕ್ಕಿದ್ದಾರೆ. ನಮ್ಮ ಜನ್ಮ ಪಾವನ, ನಿಜವಾಗ್ಲೂ ಸಾರ್ಥಕ. ಧನ್ಯರಾದೆವೋ ಗುರು, ಧನ್ಯರಾದೆವೋ. ಅದೇ ನೀವು ಹೇಳಿದ್ರಿ, ಅಪ್ಪನಲ್ಲಿ ಕಡೆ ಕೋರಿಕೆ ನನಗೆ ಅಪ್ಪ ನಮ್ಮನ್ನು ಅಂದರೆ ಈ ತನ್ನಂತೆ ಮಾಡ್ಕೊಂಬಿಡ್ಬೇಕು, ಅವರಂತೆ ನಮ್ಮನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕಮ್ಮ, ಇನ್ನೇನು ಕೇಳಲ್ಲ ಅವ್ರನ್ನ. ಸರಿ ಅಮ್ಮ, ನೀವು ಭಾಳ ಚೆನ್ನಾಗಿ ನಮಗೆ ಅಪ್ಪನ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮಗೆ ಅನಂತ ಧನ್ಯವಾದಗಳು ಅಮ್ಮ. ಶರಣಾರ್ಥಿ. ಶರಣಾರ್ಥಿ.